ಎಡನೀರು ಮಠ ನೂತನ ಶ್ರೀ ಗುರುಭವನದ ಉದ್ಘಾಟನೆ ಸುಸಂಪನ್ನ. ಕಾಸರಗೋಡು ಎಡನೀರು ಸಂಸ್ಥಾನದಲ್ಲಿ ಜುಲೈ 13ರಂದು ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಪುಣ್ಯಸ್ಮರಣೆಯಲ್ಲಿ ಶ್ರೀ ಕಿಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಪಾಜೆ ಇವರ ಸೇವಾರೂಪದಲ್ಲಿ ಶ್ರೀದೇವರಿಗೆ ಸಮರ್ಪಿಸಲ್ಪಟ್ಟ ಗುರುಭವನವನ್ನು ರಾಜ್ಯಸಭಾ ಸದಸ್ಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನೀಯುತ್ತ ಕಲೆಗಳಿಗೆ ಕೇಂದ್ರ ಬಿಂದುವಾದ ಎಡನೀರು ಮಠದಲ್ಲಿ ಅತ್ಯಾಧುನಿಕ ಶೈಲಿಯಲ್ಲಿ ನೂತನ ಗುರುಭವನವು ನಿರ್ಮಾಣವಾಗಿದೆ. ವೈದಿಕ ವಿಷಯಗಳಿಗೆ ಈ ಮಠವು ಕೇಂದ್ರ ಸ್ಥಾನ. ಗುರುಮಠವು ಸಮಾಜಕ್ಕೆ ಸದಾ ಒಳಿತನ್ನು ಮಾಡುವತ್ತ ಮನ ಮಾಡಿದೆ ಎಂದರು. ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ಆಶೀರ್ವಚನವನ್ನು ನೀಡುತ್ತಾ ಧರ್ಮಸ್ಥಳಕ್ಕೂ ಎಡನೀರಿಗೂ ಅವಿನಾಭಾವ ಸಂಬಂಧವಿದೆ. ಹೆಗ್ಗಡೆಯವರ ದೂರದೃಷ್ಟಿಯ ಮೂಲಕ ಧರ್ಮಸ್ಥಳ ಕ್ಷೇತ್ರ ಬೆಳೆದಿದೆ ಎಂದರು. ಸಂಸದ ರಾಜಮೋಹನ್ ಉಣ್ಣೆತ್ತಾನ್, ಕಾಸರಗೋಡು ಶಾಸಕ ಎನ್ಎ ನೆಲ್ಲಿಕುನ್ನು ಉಪಸ್ಥಿತರಿದ್ದು ಶುಭಾಶಯ ಕೋರಿದರು. ಕೊಡುಗೈದಾನಿ ಕಿಲಾರು ಪ್ರತಿಷ್ಠಾನದ ಡಾಕ್ಟರ್ ಟಿ ಶಾಂಭಟ್ ಅವರಿಗೆ ಶಾಲು, ಹಾರ, ಬೆಳ್ಳಿಯ ದೇವರ ಪೀಠ, ಹಣ್ಣು ಹಂಪಲುಗಳನ್ನಿತ್ತು ಸನ್ಮಾನಿಸಲಾಯಿತು. ವಾಸ್ತು ನಿರ್ದೇಶಕ ಶ್ರೀನಾಥ್ ಸುಳ್ಯ, ಸುಧೀರ್ ನಾಯಕ್ ಪುತ್ತೂರು, ಎಡನೀರು ಮಠದ ಶ್ರೀ ಗಿರಿಧರ ಭಟ್ ಅವರನ್ನು ಶಾಲು, ಹಾರ, ಹಣ್ಣು ಹಂಪಲುಗಳನ್ನಿತ್ತು ಗೌರವಿಸಲಾಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಡನೀರು ವಲಯ ಹಾಗೂ ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕು ವತಿಯಿಂದ ಎಡನೀರು ಮಠದಿಂದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನು ಗೌರವಿಸಲಾಯಿತು. ಶ್ರೀ ರಾಜೇಂದ್ರ ಕಲ್ಲೂರಾಯರು ಧನ್ಯವಾದವಿತ್ತರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ಶ್ರೀ ಶಂಕರ HD ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಪರಮ ಪೂಜ್ಯ ಗುರುಗಳವರ ಪದಪದ್ಮಗಳಿಗೆ ಪುಡಮಟ್ಟು ಕ್ಷೇತ್ರದ ಆರಾಧ್ಯ ದೇವರಿಗೆ ವಂದಿಸಿ ಪರಮ ಪೂಜ್ಯ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಪುಣ್ಯಸ್ಮರಣೆಯಲ್ಲಿ ಶ್ರೀ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸಂಪಾಜೆ ಇವರ ಸೇವಾ ರೂಪದಲ್ಲಿ ಅಂಗವಾಗಿ ಸಭಾ ಕಾರ್ಯಕ್ರಮ ಇದೀಗ ಶುಭಾರಂಭಗೊಳ್ಳುತ್ತಿದೆ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಪೂಜ್ಯ ಶ್ರೀಗಳವರ ಹಾಗೂ ಪೂಜ್ಯ ಹೆಗ್ಗಡೆಯವರ ಅಪ್ಪಣೆಯನ್ನು ಪ್ರಾರ್ಥಿಸ್ತೇನೆ. ಕೃತಿಯ ದಿವ್ಯ ಬಗೆಗೆ ಶ್ರೀ ಗುರುಗಳ ಚರಣಗಳಿಗೆ ಸಂಕಲ್ಪ ಸೋರದೆ, ಸಂಯಮ ಜಾರದೆ, ಮರ್ಯಾದೆ ಮೀರದೆ, ಕುಂದು ತೋರದೆ
ಸಂಕಲ್ಪಗಳ ಸಾಕ್ಷಾತ್ಕಾರವಾಗಬೇಕಾದರೆ ಸರ್ವೇ ಸಮಾರಂಭದ ನಿರ್ವಿಘ್ನತೆಗಾಗಿ ಭಗವಂತನನ್ನು ಪ್ರಾರ್ಥಿಸೋಣ. ವೈದಿಕ ಪ್ರಾರ್ಥನೆ ನೆರವೇರಿಸಿಕೊಡ್ತಾರೆ ಶ್ರೀ ಕೃಷ್ಣ ಭಟ್ ಮತ್ತು ಶಿಷ್ಯವೃಂದದವರು, ಶ್ರೀಮಠದ ವೇದಗುರುಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಷ್ಟ್ರಕಾಮಾಯ ಹೋತವ್ಯ ರಾಷ್ಟ್ರಂ ವೈ ರಾಷ್ಟ್ರಭೃತೋ ರಾಷ್ಟ್ರೇಣೈವಾಸ್ಮೈ ರಾಷ್ಟ್ರಮವರುಂಧೆ ರಾಷ್ಟ್ರಮೇವ ಭವತಿ. ರಾಷ್ಟ್ರಕಾಮಾಯ ಹೋತವ್ಯ ಹೋತವ್ಯ ರಾಷ್ಟ್ರಕಾಮಾಯ ರಾಷ್ಟ್ರಕಾಮಾಯ ಹೋತವ್ಯಾಃ. ರಾಷ್ಟ್ರಕಾಮಾಯೇತಿ ರಾಷ್ಟ್ರಕಾಮಾಯ ಹೋತವ್ಯ ರಾಷ್ಟ್ರಗುಂ ರಾಷ್ಟ್ರಗುಂ ಹೋತವ್ಯ ಹೋತವ್ಯ ರಾಷ್ಟ್ರಗುಂ ರಾಷ್ಟ್ರಂ ವೈ ವೈ ರಾಷ್ಟ್ರಗುಂ ರಾಷ್ಟ್ರಂ ವೈ ವೈ ರಾಷ್ಟ್ರಭೃತೋ ರಾಷ್ಟ್ರಭೃತೋ ವೈ ವೈ ರಾಷ್ಟ್ರಭೃತಃ. ರಾಷ್ಟ್ರಭೃತೋ ರಾಷ್ಟ್ರೇಣ ರಾಷ್ಟ್ರೇಣ ರಾಷ್ಟ್ರಭೃತೋ ರಾಷ್ಟ್ರಭೃತೋ ರಾಷ್ಟ್ರೇಣ ರಾಷ್ಟ್ರಭೃತ ಇತಿ ರಾಷ್ಟ್ರಭೃತಃ. ರಾಷ್ಟ್ರೇಣೈವೈವ ರಾಷ್ಟ್ರೇಣ ರಾಷ್ಟ್ರೇಣೈವ ಏವಾಸ್ಮಾ ಅಸ್ಮಾ ಏವೈವಾಸ್ಮೈ ಅಸ್ಮೈ ರಾಷ್ಟ್ರಗುಂ ರಾಷ್ಟ್ರಮಸ್ಮಾ ಅಸ್ಮೈ ರಾಷ್ಟ್ರಂ ರಾಷ್ಟ್ರಮವಾವ ರಾಷ್ಟ್ರಗುಂ ರಾಷ್ಟ್ರಮವ ಅವರುಂಧೆ ರುಂಧೆ ವಾವರುಂಧೆ ರುಂಧೆ ರಾಷ್ಟ್ರಗುಂ ರಾಷ್ಟ್ರಗುಂ ರುಂಧೆ ರುಂಧೆ ರಾಷ್ಟ್ರಂ ರಾಷ್ಟ್ರಮೇವೈವ ರಾಷ್ಟ್ರಗುಂ ರಾಷ್ಟ್ರಮೇವ ಏವ ಭವತಿ ಭವತ್ಯೇವೈವ ಭವತಿ ಭವತೀತಿ ಭವತಿ. ಶ್ರಿಯಮೇವಾವರುಂಧೆ ಶೀತೆ ವಾತೆ ಪುನನ್ನಿವೇತ್ಯಾಹ. ಕ್ಷೇಮೋ ವೈ ರಾಷ್ಟ್ರಸ್ಯ ಶೀತೋ ವಾತಃ ಕ್ಷೇಮಮೇವಾವರುಂಧೆ. ಹರಿಃ ಓಂ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಕೃಷ್ಣಂ ವಂದೇ ಕೃಷ್ಣಂ ವಂದೇ ಜಗದ್ಗುರುಂ.
ಸಹೃದಯರೇ, ಸಾಗಿ ಬರುವ ಋತುಗಳ ರಾಜ ವಸಂತನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ, ಅಂಬರ ಪಥಗಾಮಿಗಳಾದ ದೇವತೆಗಳಿಗೆ ಧ್ವಜಾರೋಹಣ ಮಂತ್ರಘೋಷದ ಸ್ವಾಗತವಂತೆ. ಈ ಶುಭಾವಸರದಲ್ಲಿ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀಗಳವರಿಗೆ, ಪೂಜ್ಯ ಹೆಗ್ಗಡೆಯವರಿಗೆ, ಆಮಂತ್ರಿತ ಗಣ್ಯರಿಗೆ ದೇಹವೇ ಧ್ವಜವಾಗಿ, ಮಾತುಗಳೇ ಮಂತ್ರವಾಗಿ ಸ್ವಾಗತವನ್ನು ಕೋರುವುದಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ. ನಮ್ಮ ಪ್ರೀತಿಯ, ಭಕ್ತಿಯ, ಗೌರವದ ಸ್ವಾಗತಗಳು ಹೊರಹೊಮ್ಮುವುದಕ್ಕೆ ನಮ್ಮೊಂದಿಗೆ ಮಾಧ್ಯಮವಾಗಿ ಟಿ ಶ್ಯಾಮ್ ಭಟ್ ಅವರಿದ್ದಾರೆ. ನಮ್ಮೆಲ್ಲರ ಪರವಾಗಿ ಸನ್ನಿಧಾನವನ್ನು ಮೊದಲುಗೊಂಡು ಎಲ್ಲರನ್ನೂ ಸ್ವಾಗತಿಸುವುದಕ್ಕೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಯವರಿಗೂ, ಪೂಜ್ಯ ಕಾವಂದರಿಗೂ, ಶ್ರೀಮಠದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂಥ ಗುರುಭವನದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಈ ಉದ್ಘಾಟನೆಯ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿದ ಗಣ್ಯರನ್ನು ಸ್ವಾಗತಿಸಲಿಕ್ಕಾಗಿ ನಿಮ್ಮ ಮುಂದೆ ಇದ್ದೇನೆ. ಪರಮಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು ತಮ್ಮ ಪೀಠಾರೋಹಣದ ನಂತರ ಶ್ರೀಮಠದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳತ್ತ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮತ್ತು ಈಗಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಮಠದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂಬಂಥ ಒಂದು ದೂರದೃಷ್ಟಿತ್ವವನ್ನು ಹೊಂದಿ ಆ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಗಮನಿಸಿದ್ದೀರಿ. ಶ್ರೀಮಠದ ಗುರು ಪರಂಪರೆಯ ಬೃಂದಾವನ ನೂತನವಾಗಿ ನಿರ್ಮಾಣ ಆಗಿದೆ. ಶ್ರೀಮಠದ ಮುಂಭಾಗದ ಮಹಾದ್ವಾರದ ನಿರ್ಮಾಣ ಆಗಿದೆ. ಆಸೀನರಾದಂಥ ಈ ಭಾರತೀ ಕಲಾ ಸದನ ಹೊಸದಾಗಿ ನಿರ್ಮಾಣಗೊಂಡಿದೆ. ಇವತ್ತು ಗುರು ಭವನದ ಉದ್ಘಾಟನೆ ಕೂಡ ಆಗಿದೆ. ಪೂಜ್ಯ ಸ್ವಾಮೀಜಿಯವರು ಪೀಠಾರೋಹಣ ಆದ ಮೇಲೆ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಒಂದು ಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದರು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಗಳಿಗೆ ಬೇರೆ ಬೇರೆ ದಾನಿಗಳು ಮುಂದೆ ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅಲ್ಲಿ ಈ ಗುರುಭವನದ ನಿರ್ಮಾಣದ ಕಾರ್ಯದ ಒಂದು ಸೇವೆಗೆ ನನಗೆ ಅವಕಾಶ, ಅಂದರೆ ನಮ್ಮ ಕೀಲಾರು ಗೋಪಾಲಕೃಷ್ಣ ಪ್ರತಿಷ್ಠಾನಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ನಾನು ಪೂಜ್ಯ ಸ್ವಾಮೀಜಿಯವರಲ್ಲಿ ಕೇಳಿಕೊಂಡೆ. ಅವರ ಅನುಮತಿ ದೊರೆಯಿತು. ಆ ಅನುಮತಿಯ ಮೇರೆಗೆ ಈ ಗುರುಭವನದ ನಿರ್ಮಾಣ ಆಗಿದೆ. ಈ ಗುರುಭವನ ಎಂಬುದು ಕೇವಲ ಸ್ವಾಮಿಗಳ ವಾಸ್ತವ್ಯಕ್ಕೆ ಮಾತ್ರ ಇರುವಂಥ ಒಂದು ಭವನ ಆಗಿಲ್ಲ. ಸ್ವಾಮಿಗಳ ವಾಸ್ತವ್ಯವೂ ಅಲ್ಲಿಯೇ ಆಗಲಿಕ್ಕಿದೆ. ಅದರ ಜೊತೆಗೆ ಬೇರೆ ಮಠಗಳ ಸ್ವಾಮಿಗಳವರು ಶ್ರೀಮಠಕ್ಕೆ ಭೇಟಿ ನೀಡಿದಾಗ ಅವರಿಗೂ ಪೂಜೆಗೆ ಮತ್ತು ಅವರ ವಾಸ್ತವ್ಯಕ್ಕೆ ಸರಿಯಾದ ಅನುಕೂಲತೆಗಳು ಶ್ರೀಮಠದಲ್ಲಿ ಇರಬೇಕಾದ್ದು ಬಹಳ ಮುಖ್ಯ. ಅದನ್ನು ಮನಗಂಡು ಆ ವಿಷಯದಲ್ಲಿ ಕೂಡ ಈ ಗುರುಭವನದಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸ್ವಾಮೀಜಿಯವರು ಮುಂದೆ ಬಂದು ಆ ಪ್ರಕಾರ ಈ ಭವನದ ನಿರ್ಮಾಣ ಆಗಿದೆ. ಅದರ ಜೊತೆಯಲ್ಲಿ ಮಠಕ್ಕೆ ಬರುವಂಥ ಶಿಷ್ಯರಿಗೆ ಸ್ವಾಮಿಗಳಲ್ಲಿ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳಲಿಕ್ಕೆ ಅವಕಾಶವಾಗುವಂತೆ, ಭೇಟಿಗೆ ಸರಿಯಾದ ವ್ಯವಸ್ಥೆ ಆಗುವಂತೆ ಈ ಶ್ರೀ ಗುರುಭವನದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶ್ರೀಮಠದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಅನುಗ್ರಹ ಮತ್ತು ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ಹಾಗೂ ಹಾಲಿ ಪೀಠಾಧೀಶರಾದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರ ಆಶೀರ್ವಾದಗಳಿಗೆ ಪಾತ್ರರಾದವರಲ್ಲಿ
ತಮ್ಮೊಂದಿಗೆ ನಾನು ಕೂಡ ನಾನು ನನ್ನ ಬದುಕಿನಲ್ಲಿ ಶ್ರೀ ಮಠದ ಗೋಪಾಲಕೃಷ್ಣ ದಕ್ಷಿಣಾಮೂರ್ತಿ ದೇವರ ಮತ್ತು ಬ್ರಹ್ಮೈಕ್ಯ ಸ್ವಾಮಿಗಳ ಹಾಗೂ ಹಾಲಿ ಸ್ವಾಮಿಗಳವರ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಯಶಸ್ಸನ್ನು ಕಂಡಿದ್ದೇನೆ. ನಮ್ಮ ಕೀಲಾರ ಗೋಪಾಲಕೃಷ್ಣ ಪ್ರತಿಷ್ಠಾನದ ಉದ್ಘಾಟನೆಯನ್ನು ಮಾಡಿದವರು ಕೂಡ ಬ್ರಹ್ಮೈಕ್ಯರಾದ ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳವರು. ಈ ನಿಟ್ಟಿನಲ್ಲಿ ನನಗೆ ಶ್ರೀಮಠದ ಸೇವೆಯನ್ನು ಮಾಡುವುದು ನನ್ನ ಕರ್ತವ್ಯವಾಗಿದೆ, ನಮ್ಮ ಪ್ರತಿಷ್ಠಾನದ್ದು ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಶ್ರೀಮಠದಿಂದ ನಾನು ಅನುಗ್ರಹ ರೂಪದಲ್ಲಿ ಪಡೆದುಕೊಂಡದ್ದಕ್ಕಿಂತೊಟ್ಟಿಗೆ ಹೋಲಿಸಿದರೆ ನಾವು ಮಾಡ್ತಾ ಇರುವಂಥ ಸೇವೆ ಭಾಳ ಸಣ್ಣದು. ಅಷ್ಟು ದೊಡ್ಡ ಒಂದು ಲಾಭವನ್ನು ಅಥವಾ ಯಶಸ್ಸನ್ನು ನಾನು ಸಂಪಾದಿಸಲಿಕ್ಕೆ ದೇವರ ಮತ್ತು ಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಾದವೇ ಕಾರಣ. ಈ ಗುರುಭವನದ ನಿರ್ಮಾಣವಾಗುವಾಗಲೇ ಇದರ ಉದ್ಘಾಟನೆಯನ್ನು ನೆರವೇರಿಸುವ ಬಗ್ಗೆ ಪೂಜ್ಯ ಸ್ವಾಮೀಜಿಗಳವರು ಒಂದು ಮಾತನ್ನು ಹೇಳಿದರು. ನನ್ನ ಮನಸ್ಸಲ್ಲಿಯೂ ಕೂಡ ಅದೇ ಇತ್ತು. ಯಾಕೆಂದರೆ ಈ ಉದ್ಘಾಟನೆಯನ್ನು ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರೇ ಮಾಡಬೇಕು ಅಂತ ಹೇಳೋದು ಸ್ವಾಮೀಜಿಗಳ ಆಶಯವೂ ಆಗಿತ್ತು, ನನ್ನ ಮನಸ್ಸಲ್ಲಿಯೂ ಅದು ಇತ್ತು. ನಮ್ಮ ರಾಷ್ಟ್ರದಲ್ಲಿ ಅತಿ ದೊಡ್ಡ ದಾನ ಧರ್ಮ ನಡೆಯುತ್ತಿರುವಂಥ ಕ್ಷೇತ್ರ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಪೂಜ್ಯ ಕಾವಂದರು ನಮ್ಮ ರಾಷ್ಟ್ರ ಮಟ್ಟದಲ್ಲಿಯೇ ಮಹಾದಾನಿ ಅಂತ ಹೇಳಬೇಕಾಗ್ತದೆ ನಾವು. ಅಂಥ ಒಂದು ದಾನ ಧರ್ಮವನ್ನು ಮಾಡುವಂಥ ಕ್ಷೇತ್ರದ ಧರ್ಮಾಧಿಕಾರಿಗಳು, ಅದರ ಜೊತೆಗೆ ತಾವೆಲ್ಲ ಕಂಡುಕೊಂಡಂತೆ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಷ್ಟು ಎತ್ತರಕ್ಕೆ ಏರಬಲ್ಲರು ಎಂಬುದಕ್ಕೆ ನಮ್ಮ ದೇಶದಲ್ಲಿಯೇ ಮಾದರಿ ಎಂದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಅಂಥ ಮಹಾದಾನಿಗಳ ಅಮೃತ ಹಸ್ತದಿಂದ ಈ ಗುರುಭವನದ ಉದ್ಘಾಟನೆ ನೆರವೇರಬೇಕು ಅಂತ ಹೇಳುವ ಒಂದು ಪೂಜ್ಯ ಸ್ವಾಮೀಜಿಯವರ ಆಶಯ ಮತ್ತು ನನ್ನ ಆಸೆ ಕೂಡ ಈ ದಿನ ಈಡೇರಿದೆ. ಈ ಗುರುಭವನದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥ ಪರಮ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ನಾನು ಶ್ರೀಮಠದ ವತಿಯಿಂದ ಮತ್ತು ನಮ್ಮ ಕೀಲಾರ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ವತಿಯಿಂದ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಶ್ರೀ ರಾಜಮೋಹನ್ ಉಣ್ಣಿತ್ತ ಅವರು ಆಗಮಿಸಿದ್ದಾರೆ. ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಮಾನ್ಯ MP ಅವರು. ಪೂಜ್ಯ ಸ್ವಾಮೀಜಿಯವರು ಶಿಷ್ಯ ಸ್ವೀಕಾರ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕಾಂಚಿಯಲ್ಲಿ ಹೋಗಿ ಕಾಂಚಿಯಲ್ಲಿ ಸ್ವಾಮೀಜಿಯವರ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಖುದ್ದಾಗಿ ಉಪಸ್ಥಿತರಿದ್ದಂಥ ಮಾನ್ಯ ಲೋಕಸಭಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ ಮತ್ತು ನಮ್ಮ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮಲ್ಲಿ ನಮ್ಮ ವೇದಿಕೆಯಲ್ಲಿ ಬಂದು ಆಸೀನರಾದವರು ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ NA ನೆಲ್ಲಿಕುನ್ನು ಅವರು ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಪೂಜ್ಯ ಸ್ವಾಮೀಜಿಯವರ ಆಪ್ತ ಶಿಷ್ಯರಲ್ಲಿ ಒಬ್ಬರು. ಅವರಿಗೆ ಕೂಡ ನಾನು ಶ್ರೀಮಠದ ಪರವಾಗಿ ಮತ್ತು ಪ್ರತಿಷ್ಠಾನ ಸಂಪಾಜೆ ಇದರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ.
ಶ್ರೀಮಠದ ಕಾರ್ಯಕ್ರಮವಾದ್ದರಿಂದ ಪೂಜ್ಯ ಸ್ವಾಮೀಜಿಯವರ ಸ್ವಾಗತವನ್ನು ನಾನು ಕೊನೆಗೆ ಇಟ್ಟುಕೊಂಡಿದ್ದೇನೆ. ಯಾಕೆಂದರೆ ಶ್ರೀಮಠದಿಂದಲೇ ಈ ಕಾರ್ಯಕ್ರಮ, ಮಠದಲ್ಲಿಯೇ ಈ ಕಾರ್ಯಕ್ರಮ ನಡೆಯುವ ಕಾರಣ ಮಠದಲ್ಲಿ ಬಂದವರನ್ನು ಮೊದಲು ಸ್ವಾಗತಿಸಿ ನಂತರ ಅತಿಥೇಯರಾದ ನಾವು ಸ್ವಾಮಿಗಳವರಿಗೆ ಸ್ವಾಗತವನ್ನು ಕೋರುವುದು ಅಂತ ತೀರ್ಮಾನಿಸಿ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ನಮ್ಮ ಡಾಕ್ಟರ್ ಕಿಲಾರ್ ಗೋಪಾಲಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಆಗಮಿಸಿ ಉಪಸ್ಥಿತರಿರುವಂಥ ಶ್ರೀಮಠದ ಎಲ್ಲ ಭಕ್ತರಿಗೂ ಮತ್ತು ಧಾರ್ಮಿಕ ಪ್ರಜ್ಞೆಯುಳ್ಳ ಎಲ್ಲ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಭಾಷಣವನ್ನು ಮುಗಿಸುವ ಮೊದಲು ನಾನು ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ಬಗ್ಗೆ, ಅವರ ಹಿರಿತನ ಮತ್ತು ಅವರಲ್ಲಿದ್ದಂಥ ಒಂದು ಮೇರು ವ್ಯಕ್ತಿತ್ವದ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಶ್ರೀಮಠದಲ್ಲಿ ಈ ಹಿಂದೆ ಕೆಲವು ಅಭಿವೃದ್ಧಿ ಕಾರ್ಯಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಒಂದು ಗೆಸ್ಟ್ ಹೌಸಿನ ನಿರ್ಮಾಣ ಆಗಿದೆ ಮತ್ತು ವಿಷ್ಣುಮಂಗಲ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಕೂಡ ಆಗಿತ್ತು. ಆ ಗೆಸ್ಟ್ ಹೌಸಿನ ಒಂದು ಕೊಠಡಿಗೆ ಅದರಲ್ಲಿ ಸ್ವಾಮಿಗಳವರೇ ಹಾಕಿಸಿದ್ದಾರೆ, ಡೊನೇಟೆಡ್ ಬೈ ಶ್ರೀಮತಿ ಆಂಟಿ ಶ್ಯಾಮ್ ಭಟ್ ಅಂತ. ಹಾಗೆ ವಿಷ್ಣುಮಂಗಲ ದೇವಸ್ಥಾನದ ಒಂದು ಕಾರ್ಯದಲ್ಲಿ, ಅಭಿವೃದ್ಧಿ ಕಾರ್ಯದಲ್ಲಿ ಕೂಡ ತೊಡಗಿಸಿಕೊಂಡದ್ದಕ್ಕೆ ನಮ್ಮ ಹೆಸರನ್ನು ಹಾಕಿದ್ದರು. ಆದರೆ ಸ್ವಾಮಿಗಳವರಿಗೂ ನನಗೂ ಒಂದು ಚಿಕ್ಕ ವಿಷಯಕ್ಕೆ ಮನಸ್ತಾಪ ಬಂದು ಕೆಲವು ವರ್ಷ ಮಠದ ಸಂಪರ್ಕ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವರು ಬಂದು ಸ್ವಾಮಿಗಳಲ್ಲಿ ಆ ಕೊಠಡಿಯಲ್ಲಿ ಅವರ ಹೆಸರು ಯಾಕೆ, ಈ ದೇವಸ್ಥಾನದ ಧ್ವಜಸ್ತಂಭ ಇಂಥದ್ದರಲ್ಲೆಲ್ಲ ಅವರ ಹೆಸರು ಯಾಕೆ, ಅದನ್ನು ತೆಗೆಸಿ ಹಾಕಿ ಅಂತ ಹೇಳಿದರು. ಆದರೆ ಸ್ವಾಮಿಗಳು ಅವರು ಅದನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಸ್ವೀಕರಿಸಿದ್ದೇವೆ, ನಾನು ಅದನ್ನಂತೂ ಖಂಡಿತ ತೆಗೆದು ಹಾಕುವುದಿಲ್ಲ ಅಂತ ಹೇಳಿದ್ದಾರೆ. ಇದು ನಿಜವಾದ ಒಬ್ಬ ಸನ್ಯಾಸಿತ್ವದಲ್ಲಿ ಎಷ್ಟು ಮೇಲ್ಮೆಯನ್ನು ಸಾಧಿಸಿದ್ದಾರೆ ಮತ್ತು ಗುರುಗಳಾಗಿ ತನ್ನ ಗುರುತ್ವವನ್ನು ಸಾಬೀತುಪಡಿಸಿದ್ದಾರೆ. ಅವರ ಬದಲು ಸಾಮಾನ್ಯ ವ್ಯಕ್ತಿಗಳಾಗಿದ್ದರೆ ಕೂಡಲೇ ಹೆಸರನ್ನು ತೆಗೆಸಿ ಹಾಕ್ತಾಯಿದ್ರು. ಸ್ವಾಮಿಗಳು ಹಾಗೆ ಮಾಡಲಿಲ್ಲ. ಇದನ್ನು ನೆನಪಿಸುತ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಇದು ಪ್ರಶ್ನೆ. ಆದರೆ ಗುರುಗಳು ಶಿಷ್ಯ ಪ್ರೀತಿಯಿಂದ ಅವರ ಮನಸ್ಸಿನ ಭಿತ್ತಿಯಲ್ಲೇ ಶ್ಯಾಮ್ ಭಟ್ರ ಹೆಸರನ್ನು ಹಾಕ್ಕೊಂಡಿದ್ರು ಅಂತ ನಮಗನ್ನಿಸ್ತದೆ. ಆ ಕಾರಣಕ್ಕೆ ಶಿಷ್ಯ ವಾತ್ಸಲ್ಯಕ್ಕೆ ಪಾತ್ರರಾಗಿ ಬದುಕಿನ ಸಾರ್ಥಕ ಹೆಜ್ಜೆ ನೀಡುತ್ತಿರುವ ಶ್ಯಾಮ್ ಭಟ್ರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಕೋರ್ತೇನೆ. ಸಹೃದಯರೇ, ಪರಮ ಪೂಜ್ಯ ಹೆಗ್ಗಡೆಯವರಿಗೆ ಬಲರಾಮಾಚಾರ್ಯ ಅವರು ಮಾಲಾರ್ಪಣಗೈದು ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಾಗಿ ಪ್ರೀತಿಯ ಮಾತುಗಳಿಂದಷ್ಟೇ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ನಮ್ಮ ಮಾತುಗಳನ್ನು ಮಲ್ಲಿಗೆಯಾಗಿ ಒಪ್ಪಿಸಿಕೊಂಡು ನಿಮ್ಮದೇ ಚಪ್ಪಾಳೆಯ ಮೂಲಕ ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ನಮ್ಮನ್ನು ಕೇಳಿಕೊಳ್ಳುತ್ತೇನೆ. ಗುರುಭವನ ಉದ್ಘಾಟನೆಗೊಂಡಿದೆ. ಪರಮಪೂಜ್ಯ ಖಾವಂದರ ಬಗೆಗೆ ಮತ್ತೆ ನಾನು ಮಾತುಗಳನ್ನು ಆಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಆದರೆ ಅವರ ಬಗೆಗೆ ನಾವು ಆಡುವಂತಹ ಮಾತುಗಳೇ ನಮ್ಮ ಬದುಕಿನಲ್ಲಿ ಒಂದು ಶಕ್ತಿಯನ್ನು ಜಾಗೃತವಾಗಿಸ್ತದೆ ಅನ್ನೋ ಕಾರಣಕ್ಕೆ ಅವರ ಕುರಿತಾದ ಮಾತುಗಳನ್ನು ಕೇಳುತ್ತಾ ದೇವರು ನಮಗೆ ಕಿವಿಯನ್ನು ಕೊಟ್ಟದ್ದು ಸಾರ್ಥಕ ಆಯಿತು ಅನ್ನುವ ಭಾವನೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಅನ್ನುವ ಕಾರಣಕ್ಕೆ ಎರಡು ಮಾತುಗಳನ್ನು ಅವರ ಬಗ್ಗೆ ನಾನು ಆಡುವುದಕ್ಕೆ ಉದ್ಯುಕ್ತನಾಗುತ್ತೇನೆ. ಪೂಜ್ಯ ಹೆಗ್ಗಡೆಯವರು ಶ್ರೀಕ್ಷೇತ್ರದಲ್ಲಿ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಪ್ರತಿದಿನವೂ ಆ ಸ್ವಾಮಿಯ ಪ್ರಸಾದವನ್ನು ಬೊಗಸೆಯಲ್ಲಿ ಸ್ವೀಕರಿಸ್ತಾರೆ. ಅಲ್ಲಿಂದ ಬಳಿಕ
ಆ ಸ್ವಾಮಿಯ ಮುಂಭಾಗದಲ್ಲಿ, ಧರ್ಮದೇವತೆಗಳ ಮುಂಭಾಗದಲ್ಲಿ ಲೋಕಕ್ಷೇಮವನ್ನು ಪ್ರಾರ್ಥಿಸಿ ಪುಷ್ಪಾಂಜಲಿ ಮಾಡುತ್ತಾರೆ. ಅಲ್ಲಿ ಯಾವ ಸ್ವಾರ್ಥ ಭಾವವೂ ಇಲ್ಲ, ಲೋಕಕ್ಕೆ ಹಿತವಾಗಲಿ ಅಂತ. ಅವರು ಆಡಿದಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಬೇಕು. ಜನಕ್ಕೆ ನೋವಾದಾಗ ಬಂದು ನನ್ನ ಹತ್ರ ಹೇಳಿಕೊಳ್ಳುತ್ತಾರೆ, ನಮಗೆ ಹೀಗೆ ಕಷ್ಟ ಇದೆ, ನೋವಿದೆ ಅಂತ. ನಾನು ಯಾರ ಹತ್ರ ಹೇಳಿಕೊಳ್ಳಲಿ? ನಾನು ಹೋಗಿ ಲೋಕದ ದುಃಖವನ್ನು ಪರಿಹರಿಸುವಂತ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ ಅಂತ ಪೂಜ್ಯರು ಹೇಳುತ್ತಾರೆ. ಅಲ್ಲಿಂದ ಮುಂದಕ್ಕೆ ಅವರ ಬಹಳ ಭಾವಪೂರ್ಣ ಒಂದು ಮಾತನ್ನು ನಿಮ್ಮ ಮುಂದೆ ನಾನು ಉಲ್ಲೇಖ ಮಾಡುತ್ತೇನೆ. ಒಂದು ಮಠದಲ್ಲಿ ಒಂದು ಸಮಾರಂಭದ ಉದ್ಘಾಟನೆಗೆ ಪೂಜ್ಯರು ಬರಬೇಕು ಅಂತ ಸ್ವಾಮೀಜಿಯವರು ಕರೀತಾರೆ. ಉದ್ಘಾಟನೆ ಆದ ಬಳಿಕ ಪೂಜ್ಯರು ಮಾತಾಡ್ತಾ ಸ್ವಾಮೀಜಿಯವರು ನನ್ನನ್ನು ಉದ್ಘಾಟನೆ ಆಗಿ ಕರೆದು ಹೆಗ್ಗಡೆಯವರ ಕೈಗುಣ ಹೇಗಿದೆ ಅಂತ ನೋಡಬೇಕು ಅಂತ ಯೋಚಿಸಿರಬೇಕು. ಆದರೆ ನಾನು ಉದ್ಘಾಟನೆ ಮಾಡಿದರೆ ಅದು ಯಶಸ್ಸಾಗುವುದು ನನ್ನಿಂದ ಅಲ್ಲ, ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳ ಪರಮಾನುಗ್ರಹದಿಂದ ಅಂತ ಪೂಜ್ಯರಾಡಿದ ಮಾತು. ಆದರೆ ನಮ್ಮ ನಂಬುಗೆ ಹೇಗೆ ಅಂತ ಕೇಳಿದರೆ, ಕ್ಷೇತ್ರದ ಮಂಜುನಾಥ ಸ್ವಾಮಿಯು ಧರ್ಮದೇವತೆಗಳು ಪೂಜ್ಯರೊಂದಿಗೆ ಸಾಗಿ ಬಂದು ಆ ಮೂಲಕ ಇಂತಹ ಶುಭ ಕಾರ್ಯಗಳನ್ನು ಮಾಡಿಸ್ತಾರೆ ಅನ್ನುವ ನಂಬುಗೆಯೊಂದಿಗೆ ನಾವು ಸಾಗಿ ಬಂದಿದ್ದೇವೆ. ಅತ್ಯಂತ ಸಂತೋಷದಿಂದ ಹೇಳ್ತಾ ಇಲ್ಲೇ ಪಕ್ಕದ ಸಿರಿಬಾಗಿಲು ಪ್ರತಿಷ್ಠಾನಕ್ಕೆ ಬಂದು ಆ ಉದ್ಘಾಟನೆಯಲ್ಲಿ ಪಾಲ್ಗೊಂಡು 2ನೇ ಬಾರಿಗೆ ಗುರುಭವನದ ಉದ್ಘಾಟನೆಗೆ ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಅವರ ಪದಕಮಲಗಳಿಗೆ ಮತ್ತೆ ಭಕ್ತಿಯಿಂದ ಬುಡಮಡುತ್ತಾ ನಮ್ಮನ್ನು ಹರಸಬೇಕು ಅಂತ ಪ್ರಾರ್ಥಿಸ್ತೇನೆ. ಪ್ರಾರ್ಥಿಸಿ ಸಾನ್ನಿಧ್ಯವಾದ ಶ್ರೀ ಗೋಪಾಲಕೃಷ್ಣ ಮತ್ತು ದಕ್ಷಿಣಾಮೂರ್ತಿಯ ಸ್ವಾಮಿಯನ್ನು ಕೂಡ ಸ್ಮರಿಸಿ, ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲು ಆಗಮಿಸಿರುವಂಥ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ವಂದಿಸಿ, ಹಿಂದಿನ ಶ್ರೀಗಳಾದ ಪರಮಪೂಜ್ಯ ಶ್ರೀ ಕೇಶವಾನಂದ ಭಾರತಿ ಸ್ಮರಿಸಿಕೊಂಡು, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ಸಂಸದರಾದಂಥ ರಾಜಮೋಹನ ಉಣ್ಣಿತನವರೇ, ನಮ್ಮ ಶಾಸಕರು, ಇಲ್ಲಿಯ ಶಾಸಕರಾದಂಥ ಶಾಸಕರೇ ಮತ್ತು ಆಗಮಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ಮಹನೀಯರ ಮಹಿಳೆಯರೇ, ಗುರುಭವನದ ಉದ್ಘಾಟನೆಗೆ ಬರಬೇಕು ಅಂತೇಳಿ ಶ್ರೀಗಳವರ ಆದೇಶ ಆಯಿತು. ಆದೇಶ ಅಂತಂದರೆ ಯಾಕೆ ಹೇಳ್ತಾರೆ ಅಂದರೆ, ಅವರು ಫೋನ್ನಲ್ಲಿ ಅಷ್ಟು ಪ್ರೀತಿಯಲ್ಲಿ ನೀವು ಬರಲೇಬೇಕು, ನೀವೇ ಮಾಡಬೇಕು ಅಂತೇಳಿ ಕಟ್ಟಾರ್ಪಣೆ ಮಾಡಿದ್ರಿಂದ 2ನೇ ಮಾತೇ ಇಲ್ಲ. ಬೇರೆ ಪುರುಸೊತ್ತು ಇದೆಯೋ ಇಲ್ವೋ ಅಥವಾ ಅಲ್ಲಿ ಎಷ್ಟು ದೂರ ಏನಿದಿಲ್ಲ ಯಾವುದೂ ಇಲ್ಲ. ಅವರು ಅಷ್ಟು ಪ್ರೀತಿಯಿಂದ ಒತ್ತಡ ಕೊಟ್ಟು ಆಹ್ವಾನ ಕೊಟ್ಟಿದ್ದಾರೆ. ಹಿಂದಿನ ಕೇಶವಾನಂದ ಭಾರತಿ ಶ್ರೀಗಳವರಿಗೆ ಕೂಡ ಇದೇ ಪ್ರೀತಿ ಇತ್ತು. ಈಗ ಅವರು ಕೂಡ ಅದನ್ನೇ ಇಟ್ಟುಕೊಂಡು ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಇಲ್ಲಿ ಬಂದು ಈ ಗುರುಭವನದ ಉದ್ಘಾಟನೆಯನ್ನು ಮಾಡಿ ಭಾಳ ಸಂತೋಷ ಮಾಡಿದ್ದೇನೆ. ಇಂತಹ ಗುರುಭವನ ಎಲ್ಲೂ ಇಲ್ಲ. ಯಾಕೆಂದರೆ ಗುರುಭವನ ಅಂತಂದರೆ ಮಣ್ಣು ಅಥವಾ ಸಿಮೆಂಟು ಮತ್ತು ಭಾಳ ಕನಿಷ್ಠವಾದಂಥ ಸೌಕರ್ಯಗಳಿರ್ತಕ್ಕಂಥದ್ದು. ಇಲ್ಲಿ ಗುರುಭವನದಲ್ಲಿ ಇರೋದಂದರೆ ಎಲ್ಲ ಗ್ರನೈಟ್ ತುಂಬಿಸಿ ಬಹಳ ಉತ್ತಮ ರೀತಿಯ ಲೈಟಿಂಗ್ ಎಲ್ಲ ಮಾಡಿ ಭಾಳ ಶ್ರೇಷ್ಠವಾದ ರೀತಿಯಲ್ಲಿ ಗುರುಭವನವನ್ನು ಮಾಡಿದ್ದಾರೆ. ಇಲ್ಲಿ ಬಂದರೆ ಗುರುಗಳು ಬಹುಶಃ 1 ದಿವಸ ಅಲ್ಲ, 2 ದಿವಸ ಅಲ್ಲ, 4 ದಿವಸ ನಿಂತು ಹೋಗುವಂಥ ಆಗುವಂಥ ರೀತಿಯಲ್ಲಿ ಆ ಗುರುಭವನ ಆಗಿದೆ. ಹಾಗಾಗಿ ಗುರುಭವನ ಅಂತಂದರೆ ಇದು ನಿಜವಾದ ರೀತಿಯಲ್ಲಿ ಗುರುಭವನ ಆಗಿದೆ. ಯಾಕೆಂದರೆ ಈ ಎಲ್ಲ ವೈದಿಕ ಮತ್ತು ವ್ಯಾವಹಾರಿಕ ವಿಷಯಗಳಿಗೆ ನಮ್ಮ ಕ್ಷೇತ್ರಗಳೇ ಮೂಲ ಕಾರಣ. ಪೂಜೆಗೆ ಎಡನೀರು ಮಠ ಅಂತಂದರೆ ಆಧ್ಯಾತ್ಮಿಕವಾದಂಥ ವಿಷಯಗಳಿಗೂ ಕೇಂದ್ರ ಸ್ಥಾನ, ವೈದಿಕ ವಿಚಾರಗಳಿಗೂ ಕೇಂದ್ರ ಸ್ಥಾನ, ಅದೇ ರೀತಿ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಕೂಡ ಇದು ಮುಖ್ಯ ಸ್ಥಾನ. ಇಲ್ಲಿ ವೇದ ಪಾಠಶಾಲೆ ಇದೆ, ಅದರೊಂದಿಗೆ ಹೈಸ್ಕೂಲ್ ಇದೆ, ವ್ಯಾವಹಾರಿಕವಾದ ವಿಚಾರಗಳೆಲ್ಲ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ಅವರು ಗಮನಿಸಿ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಅವರು ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ಗುರುಮಠದಿಂದ ಏನು ಸಿಗಬಹುದು, ಏನು ನಮಗೆ ಅವರು ಕೊಡೋದು ಬೇಡ, ನಾವೇ ಕೊಡಬೇಕು ಮಠಕ್ಕೆ. ಈಗ ನಮ್ಮ ಶಾಂಭಟ್ರು ಕೀಲಾರ ಗೋಪಾಲಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಅವರು ಹೇಳಿದರು, ನಾವು ಈ ಕ್ಷೇತ್ರಕ್ಕೆ ಸಣ್ಣ ಕೊಡುಗೆಯನ್ನು ಕೊಟ್ಟಿದ್ದೇನೆ, ಇದರಿಂದ ಇದಾಗಿ ಸಾರ್ಥಕ ಆಯಿತು ಅಂತ. ನಾನು ಅವ್ರಿಗೆ ಇಷ್ಟ ಹೇಳ್ತೇನೆ, ನಿಮ್ಮ ದೃಷ್ಟಿಯಿಂದ ಅದು ಸಣ್ಣದಾದರೂ ಕೂಡ ಇಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ಧನವನ್ನು ನೀವು ಇಲ್ಲಿ ವ್ಯಯಿಸಿದ್ದೀರಿ, ಶ್ರೇಷ್ಠವಾದಂಥ ಕೋಣೆಯನ್ನೇ ಕಟ್ಟಿದ್ದೀರಿ. ಹಾಗಾಗಿ ಭಾಳ ಸುಂದರವಾಗಿ ಈ ಕಟ್ಟಡ ಮೂಡಿ ಬಂದಿದೆ. ಮತ್ತು ಮುನಿಗಳು ನಮ್ಮ ಸಂತರು ಇಲ್ಲಿ ಬಂದರೆ
ಅವರಿಗೆ ಯೋಗ್ಯ ರೀತಿಯಲ್ಲಿ ವ್ಯಾವಹಾರಿಕ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆಯಲ್ಲಿ ಆಗಿದೆ. ನಮ್ಮ ಎಲ್ಲ ಸಾನ್ನಿಧ್ಯಗಳು ಕೂಡ, ವಿಶೇಷವಾಗಿ ಗುರುಮಠಗಳು ಕೂಡ ಎಲ್ಲ ರೀತಿಯ ಕೇಂದ್ರವಾಗಿರಬೇಕು. ಹಿಂದಿನ ಶ್ರೀಗಳಿರುವಾಗಲೇ ಸಂಗೀತ, ಯಕ್ಷಗಾನ ಮುಂತಾದ ಕಲೆಗಳಿಗೆ ಇದು ಕೇಂದ್ರ ಬಿಂದುವಾಗಿತ್ತು. ಕಲೆ ಮತ್ತು ಸಂಗೀತ ಇದೆರಡು ಎಲ್ಲಿಯಾದರೂ ನೋಡಬೇಕಿದ್ರೆ ಎಡನೀರಿಗೆ ಹೋಗಬೇಕು ಅನ್ನೋದಾಗಿತ್ತು. ನಮ್ಮ ಕಲಾವಿದರಿಗೆ ತವರು ಮನೆ. ನಮ್ಮ ಯಕ್ಷಗಾನದ ಕಲಾವಿದರು ನಮ್ಮಲ್ಲಿ ಬಂದಾಗ ಹೇಳ್ತಾಯಿದ್ರು, ಪ್ರತಿ ವರ್ಷದ ಕೊನೆಗೆ ಮತ್ತು ವರ್ಷದ ಮೊದಲು ಮಾತಾಡೋದಿತ್ತು ಅವರ ಕಲಾವಿದರ ಥರ. ಅವ್ರು ಹೇಳ್ತಿದ್ರು, ನಮಗೆ ತವರು ಮನೆ ಇದ್ದರೆ ಅದು ಎಡನೀರು, ಯಾಕೆಂದರೆ ಅಲ್ಲಿ ಹೋಗಬೇಕು, ಅಲ್ಲಿ ನಾವು ಸೇವೆ ಮಾಡಬೇಕು. ಅಲ್ಲಿ ಸೇವೆ ಮಾಡದೇ ಇದ್ದರೆ ನಮ್ಮ ಕಲೆ ಅಪೂರ್ಣ ಅಂತಿದ್ರು ಅವರು. ಅದು ಉಪಯೋಗವೇ ಇಲ್ಲದಂಥ ಒಂದು ಕಲೆ ಅದು. ಹಾಗಾಗಿ ಭಾಳ ಸಂತೋಷದಿಂದ ಅವರು ಇಲ್ಲಿ ಬರ್ತಿದ್ರು, ಸೇವೆ ಮಾಡ್ತಿದ್ರು. ಪೂಜ್ಯರು ಕೂಡ ಅವರನ್ನು ಭಾಳ ಚೆನ್ನಾಗಿ ನೋಡಿಕೊಳ್ತಾಯಿದ್ರು, ಆಧರಿಸ್ತಾಯಿದ್ರು. ನಮ್ಮ ಶ್ಯಾಮ್ ಭಟ್ರು ಕೂಡ ಎಲ್ಲ ಕಲಾವಿದರಿಗೆ ಆಶ್ರಯದಾತರು ಮತ್ತು ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥವರು ಮತ್ತು ಎಲ್ಲ ರೀತಿಯಿಂದ ಕೂಡ ಕಲೆಗೆ ಬೆಳವಣಿಗೆಗೆ ಬೇಕಾದ ಆಧಾರ ಕೊಡುವಂಥವ್ರು. ಹಾಗಾಗಿ ಈ ಇಬ್ಬರೂ ಸೇರಿ ನಮ್ಮ ಕಲಾವಿದರಿಗೆ ತವರು ಮನೆ ಅಂತ ಮಾಡಿದರು. ಇವತ್ತು ಅಂತಹ ಗುರುಭವನದಲ್ಲಿ ಆದ ಮೇಲೆ ಈ ವೇದಿಕೆ ಇದು ಎಲ್ಲ ರಂಗಸ್ಥಳದಲ್ಲಿ ಹೇಗೆ ನಮ್ಮ ಕಲಾವಿದರು ಮೆರೀತಾರೋ, ವೇಷಭೂಷಣಗಳನ್ನ ಮೆರೀತಾರೋ, ಹಾಗೆ ಇಲ್ಲಿ ಕೂಡ ಅವರು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರೆ ಅಂತ ನಾನು ತಿಳಿದಿದ್ದೇನೆ. ಭಾಳ ಮುಖ್ಯವಾಗಿ ನಮ್ಮ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಲೆಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ಎಲ್ಲ ಯಕ್ಷಗಾನ ಮೇಳಗಳು ದೇವರ ಹೆಸರಿನಲ್ಲಿ ಇರುವಂಥದ್ದು, ಯಾವುದು ಕೂಡ ವ್ಯಕ್ತಿಗತವಾದ ಹೆಸರಿನಲ್ಲಿಲ್ಲ. ಎಲ್ಲ ಒಂದೊಂದರ ಒಂದು ಕ್ಷೇತ್ರದ ಹೆಸರಿನಲ್ಲಿ ಇರಬೇಕು. ಧರ್ಮಸ್ಥಳ, ಕಟೀಲು, ಸುರತ್ಕಲ್ಲು ಮತ್ತು ಎಲ್ಲ ಕ್ಷೇತ್ರಗಳ ಹೆಸರಿನಲ್ಲಿ ಒಂದೊಂದು ಮೇಳ ಇದೆ. ಈ ಮೇಳಗಳು ಯಾಕೆ ಆ ಕ್ಷೇತ್ರಗಳ ಹೆಸರಿದೆ ಅಂದರೆ ಕಲೆಗೆ ಆಶ್ರಯ ಕೊಡುವಂಥವ್ರು ಮಾತ್ರ. ಹಾಗಾಗಿ ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟು, ಪ್ರಿಯ ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟು ಕಲೆನ ಬೆಳೆಸುವಲ್ಲಿ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗಂತೂ ನಮ್ಮ ಯಕ್ಷಗಾನ ವಿದೇಶಗಳಿಗೆ ಕೂಡ ಹೋಗಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನು ವಿದೇಶಿಗಳ ಯಕ್ಷಗಾನಕ್ಕೆ ಡಿಮ್ಯಾಂಡ್ ಆದರೆ ನಮ್ಮ ಯಕ್ಷಗಾನ ಒಂದು ದಿವಸ ಹೋದಿದ್ದು ಮೇಳ. ಆದರೆ ಅದಕ್ಕೆ ತಳಪಾಯ ಹಾಕುವವರು ಬೇರೆ, ಕೆಲಸ ಮಾಡುವವರು ವೇಷ ಕಟ್ಟುವವರು ಬೇರೆ. ಆದರೆ ಅದು ಲಾಭ ಪಡೆಯುವವರು ಇಡೀ ವಿಶ್ವದಲ್ಲಿ ಎಲ್ಲರೂ ಅದರ ಲಾಭ ಪಡೆಯಲಿ ಅಂತ ನಾನು ಆಶಿಸ್ತೇನೆ. ನಮ್ಮ ಈ ಕ್ಷೇತ್ರದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಅನೇಕ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂದರೆ ಸಮಾಜಮುಖಿಯಾದ ಕಾರ್ಯಗಳು ನಡೀಬೇಕು, ಮಠದಿಂದ ಸಮಾಜಮುಖಿಯಾದಂಥ ಕಾರ್ಯಗಳು ನಡೀಬೇಕು. ಜನರಿಗೆ ಆಕರ್ಷಣೆ ಆಗಬೇಕು, ಈ ಮಠಕ್ಕೆ ಹೋಗಬೇಕು, ಮಠದಲ್ಲಿ ಇರಬೇಕು, ಸೇವೆ ಮಾಡಬೇಕು ಅನ್ನೋದು ಭಾವನೆ ಬರುವಂಥ ರೀತಿಯಲ್ಲಿ ಅದಿರಬೇಕು. ಇಲ್ಲದಿದ್ದರೆ ಇದು ಯಾರಿಗೂ ಬೇಡದ ಮಠವಾಗಿದೆ. ಗುರುಮಠ ಅಂತಂದರೆ ಅದು ಆಕರ್ಷಣೀಯ ಕೇಂದ್ರವಾಗಿರಬೇಕು. ಅನೇಕ ರೀತಿಯ ಕಾರ್ಯಕ್ರಮಗಳಿಂದ ಅಲ್ಲಿ ಹೋಗುವಾಗ ಹೋಗಲೇಬೇಕು, ಆ ಮಠಕ್ಕೆ ಹೋಗೋಣ, ಮಠದಲ್ಲಿ ಇರೋಣ ಅಂತ ಭಾವನೆ ಬರಬೇಕು. ಅಂತಹ ಕಾರ್ಯಗಳು ಇಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ತುಂಬ ಸಂತೋಷ ಆಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿ ಭಾಗವಹಿಸಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ವಿಶೇಷವಾಗಿ ಗುರುಭವನ ಒಳಗೆ ನೋಡಿದರೆ ಬಹಳ ಸುಂದರವಾಗಿದೆ. ಗೋಡೆಗೆ ಕೂಡ ಗ್ರನೈಟ್ ಹಾಕಿದ್ದಾರೆ. ನಾವೆಲ್ಲಿ ಗೋಡೆಗೆ ಗ್ರನೈಟ್ ಹಾಕೋದಿಲ್ಲ, ಎಷ್ಟು ಉಳಿಸ್ಬೋದು ಅಂತ ಒಂದೇ ಯೋಚನೆ ಮಾಡ್ಬೋದು. ನಾವು ಕಟ್ಟಡ ಕಟ್ಟೋದಾದರೆ ಎಷ್ಟು ಉಳಿಸ್ಬೋದು, ಎಷ್ಟು ಹಣವನ್ನು ನಾವು ಕಮ್ಮಿ ಮಾಡ್ಬೋದು ಖರ್ಚು ಅಂತೆಲ್ಲ ಯೋಚನೆ ಮಾಡೋದು. ನಮ್ಮ ಅನುಭವ ಎಲ್ಲ ಹೋಗೋದಿಲ್ಲ ಅಂತಂದರೆ ಖರ್ಚು ಉಳಿಸೋದರಲ್ಲಿ, ಸೌಂದರೀಕರಣ ಮಾಡೋದರಲ್ಲ. ಆದರೆ ಎಷ್ಟು ಖರ್ಚು ಉಳಿಸ್ಬೋದು ಅಂತಲೇ ನಮ್ಮ ಬುದ್ಧಿವಂತಿಕೆ, ನಮ್ಮ ಅನುಭವವನ್ನು ನಾವು ಉಪಯೋಗಿಸಿ. ಆದರೆ ಇಲ್ಲಿ ಯಾವುದೇ ಆಸೆ ಇಲ್ಲದೆ, ಅಂದರೆ ಸಂಕುಚಿತ ಮನೋಭಾವನೆ ಇಲ್ಲದೆ ಯೋಗ್ಯವಾದ ರೀತಿಯಲ್ಲಿ ಗುರುವನ್ನು ಕಟ್ಟಿದ್ದಾರೆ. ಈ ಪೆಂಡಲ್ ಇಲ್ಲಿ ಸಭಾಭವನವನ್ನು ಕೂಡ ಕಟ್ಟಿದ್ದಾರೆ. ಹಾಗಾಗಿ ಭಾಳ ಸಂತೋಷದಿಂದ ಗುರುಭವನದ ಉದ್ಘಾಟನೆ ನಾನು ಮಾಡಿದ್ದೇನೆ. ಪೂಜ್ಯ ಶ್ರೀಗಳವರು ಇವತ್ತು ಮಠದಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಇಲ್ಲಿ ಇವತ್ತು ಬೆಳಿಗ್ಗೆ ಅನೇಕ ಮಂದಿ ಮಹನೀಯರು ಪೂಜ್ಯರು ಬಂದು ಇಲ್ಲಿ ಸಂತ ಸಮಾಗಮ ಆಗಿದೆ. ಇದೆಲ್ಲ ಶಕ್ತಿ ಕೇಂದ್ರ, ಅಂದರೆ ಅವರೆಲ್ಲ ಬಂದು ಹೋಗೋದು ಮತ್ತು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗೋದು, ಇಲ್ಲಿ ಸೇವೆ ಮಾಡಿ ಹೋಗೋದ್ರಿಂದ ಈ ಕೇಂದ್ರಕ್ಕೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ಹೇಳಿ ಇದು ಶಕ್ತಿ ಕೇಂದ್ರ ಆಗಬೇಕು. ಶಕ್ತಿ ಬೆಳಿಬೇಕಾದರೆ ಮಹಾತ್ಮರು ಬರಬೇಕು, ಸಂತರು ಬರಬೇಕು, ವಿದ್ವಾಂಸರು ಬರಬೇಕು. ಹಾಗಾಗಿ ಎಲ್ಲ ರೀತಿಯಿಂದ ಕೂಡ ವಿದ್ವಾಂಸರಿಂದ ಈ ಕೆಲಸ ನಡೀಲಿ ಅಂತ ಆಶಿಸಿ ಮತ್ತೊಮ್ಮೆ ಬಹಳ ಸಂತೋಷದಿಂದ ಈ ಗುರುಭವನದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಮತ್ತು ಗುರುಭವನದ ಉದ್ಘಾಟನೆಯಿಂದಾಗಿ ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಆಗಲಿಕ್ಕಿದೆ, ಅದೆಲ್ಲ ಆಗಬೇಕು.
ನಾನು ಆಗಲೇ ಹೇಳಿದಾಗ ವ್ಯಾವಹಾರಿಕ ಮತ್ತು ವೈದಿಕ ಎರಡೂ ಕಾರ್ಯಕ್ರಮಗಳಲ್ಲಿ ನಿರ್ಮಾಣದ ಆಶ್ರಯ ಇರಲಿ, ಕ್ಷೇಮ ಇರಲಿ, ಆಶೀರ್ವಾದ ಇರಲಿ ಮತ್ತು ಈ ಕ್ಷೇತ್ರ ಬೆಳೀಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ಶ್ರೀ ಮಂಜುನಾಥ ಸ್ವಾಮಿಗೆ ಮತ್ತು ಇಲ್ಲಿ ಸಂಸ್ಥಾನದ ಗೋಪಾಲಕೃಷ್ಣ ದಕ್ಷಿಣಾಮೂರ್ತಿಗೆ ವಂದಿಸಿ ಬಹಳ ಸಂತೋಷದಿಂದ ಗುರುಬಂದು ಉದ್ಘಾಟನೆ ಮಾಡಿದ್ದೇನೆ. ಇಲ್ಲಿ ಸಂಸದರು ಮತ್ತು ಶಾಸಕರು ಬಂದಿದ್ದಾರೆ. ಅವರ ಹಿಂದೆ ನಾನು ಭೇಟಿಯಾಗಿದ್ದೇನೆ, ವಿಮಾನದಲ್ಲಿ ಕೂಡ ಭೇಟಿಯಾಗಿದ್ದೇನೆ ಸಂಸದರನ್ನು. ಹಾಗಾಗಿ ಅವರಿಗೆ ಕೂಡ ನಾನು ನನ್ನ ಶುಭಾಶಯವನ್ನು ಹೇಳಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತೇಳಿ ಪ್ರಾರ್ಥಿಸಿ ಗುರುಭವನದ ಉದ್ಘಾಟನೆಯನ್ನು ಮಾಡಿದೆ. ಪೂಜ್ಯ ಶ್ರೀಗಳವರ ಪ್ರೀತಿಯ ಆಮಂತ್ರಣವನ್ನು ಪೂಜ್ಯ ಹೆಗ್ಗಡೆಯವರು ಹೇಳುತ್ತಾರೆ, ನನಗೆ ಅಪ್ಪಣೆ ಕೊಡಿಸಿದ್ದಾರೆ, ನಾನು ಬಂದಿದ್ದೇನೆ ಅಂತ. ಪೂಜ್ಯ ಸ್ವಾಮೀಜಿಯವರು ಒಂದು ಮಾತು ಹೇಳುತ್ತಾರೆ, ನಮ್ಮ ಕಾರ್ಯಕ್ರಮಗಳಲ್ಲಿ ಪೂಜ್ಯ ಖಾಬಂದರು ಇರಬೇಕು ಅನ್ನುವುದು ನಮ್ಮ ಉತ್ಕಟ ಬಯಕೆ. ಆದರೆ ಅಷ್ಟು ಕಾರ್ಯಕ್ರಮಗಳ ಒತ್ತಡದ ನಡುವೆಯೂ ಅವರನ್ನು ಬನ್ನಿ ಅಂತ ಕರೆಯುವುದೇ ನಮಗೆ ಸಂಕೋಚ ಅಂತ ಯಾವಾಗಲೂ ಹೇಳುತ್ತಿದ್ದರು. ಆದರೆ ಆ ಸಂಕೋಚದ ಪ್ರೀತಿಯ ಮಾತುಗಳೇ ಇವತ್ತು ಸನ್ನಿಧಾನದ ಅಪ್ಪಣೆ ಅನ್ನುವ ಭಾವ ತೊಳೆದು ಪೂಜ್ಯರಲ್ಲಿ ಆಗಮಿಸಿ ಉದ್ಘಾಟಿಸಿದ್ದು ಇದು ನಮ್ಮ ನಿಮ್ಮ ಸೌಭಾಗ್ಯವಲ್ಲ, ಇದು ಭುವನದ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಸೇರಿರುವ ವಿನಂತಿ ಏನು ಅಂದರೆ, ಪೂಜ್ಯರನ್ನು ಸುದೀರ್ಘವಾಗಿ ಇಂತಹ ಸತ್ಕಾರ್ಯಗಳನ್ನು ನಡೆಸಬೇಕು. ಅವರಿಗೆ ಪೂರ್ಣಾರೋಗ್ಯವನ್ನು, ಪೂರ್ಣಾಯುಷ್ಯವನ್ನು, ಸಂತಸದ ಜೀವನವನ್ನು ಭಗವಂತನು ಗುರು ಸನ್ನಿಧಾನವು ಅನುಗ್ರಹಿಸಲಿ ಅಂತ ನಾವೆಲ್ಲರೂ ಪೂಜ್ಯರಿಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ವಂದನೆಗಳು. ಕಾರ್ಯಕ್ರಮದ ಸೇವೆಗೆ ವಿಪುಲವಾದಂತಹ ಅವಕಾಶ ಇರುವ ಕ್ಷೇತ್ರ ಯಾವುದು ಅಂದರೆ ಅದು ರಾಜಕೀಯ ಕ್ಷೇತ್ರ ಅಂತ. ಹಾಗೆ ಸಂಸದರಾಗಿ ಸಮಾಜ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಸಜ್ಜನರ ಗೌರವಕ್ಕೆ ಪಾತ್ರರಾದ ಮಾನ್ಯರಾದ ರಾಜಮೋಹನ್ ಉಣ್ಣಿತ್ತಾನ್ ಅವರು അഭ്യാഗത്ര നിലയിൽ ശുഭനുടിയಬೇಕು ಅಂತ വിനಂತಿ ಮಾಡಿಕೊಳ್ಳುತ್ತೇನೆ. മഠത്തിൻ്റെ മഠാധിപതി, നമ്മളെല്ലാം സ്നേഹിക്കുകയും ബഹുമാനിക്കുകയും ആരാധിക്കുകയും ചെയ്യുന്ന ശ്രീ 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 സച്ചിദാനന്ദ ഭാരതി സ്വാമികൾ ഈ ഗുരുമന്ദിരം നിലവിളക്ക് കൊളുത്തി ഭക്തസാന്ദ്രമായ അന്തരീക്ഷത്തിൽ ഉദ്ഘാടനം ചെയ്ത പാർലമെൻ്റ് അംഗം, അതിലൊക്കെ ഉപരി രാജശ്രീ ഡോക്ടർ ഡി വീരേന്ദ്ര ഹെഗ്ഡെ, അധികാരി ശ്രീ ക്ഷേത്ര ധർമ്മസ്ഥലം, അതുപോലെ ചടങ്ങ് സമ്പന്നമാക്കാൻ ഇവിടെ എത്തിയിരിക്കുന്ന കാസർഗോഡിൻ്റെ പ്രിയങ്കനായ MLA ശ്രീ എൻ എ നെല്ലിക്കുന്ന്, ഉദുമയുടെ പഴയ MLAയും പൂരക്കളി അക്കാഡമിയുടെ ചെയർമാൻ കൂടിയായ ശ്രീ കെ കുഞ്ഞിരാമൻ, അതുപോലെ തന്നെ ഈ ഭക്തിസാന്ദ്രമായ ചടങ്ങിന് സാന്നിധ്യം കൊണ്ട് അനുഗ്രഹിക്കാൻ ഇവിടെ എത്തിയിരിക്കുന്ന ഈ മഠത്തോട് കൂറും വിധേയത്വവും പ്രതിബദ്ധതയുമുള്ള മഠത്തിൻ്റെ അന്തേവാസികളും, അതുപോലെ തന്നെ മഠത്തെ സ്നേഹിക്കുന്ന ഭക്തജനങ്ങളെ, സഹോദരി സഹോദരന്മാരെ, വളരെയധികം സന്തോഷത്തോടും അതിലേറെ അഭിമാനത്തോടും കൂടിയാണ് ഇന്നത്തെ ഈ ചടങ്ങിൽ പങ്കെടുക്കാനായി ഞാനിവിടെ എത്തിയത്. വളരെയധികം പാരമ്പര്യവും പൈതൃകവുമുള്ള കേരളത്തിലെ അറിയപ്പെടുന്ന മഠങ്ങളിലൊന്നാണ് എടനീർ മഠം എന്ന് പറയുന്ന ഈ സ്ഥാപനം. ശ്രീ ശങ്കരാചാര്യരുമായി ഏറ്റവും അടുപ്പമുള്ള ഒരു മഠമാണ് ഈ മഠം. അപ്പോൾ ഈ മഠത്തിൽ 2019 തൊട്ട് ഞാൻ സ്ഥിരമായി വരാറുള്ള ഒരാളാണ്. കേശവാനന്ദ ഭാരതി സ്വാമികളുമായി വ്യക്തിപരമായി വളരെ അടുപ്പവും ബന്ധവും പുലർത്തിയിരുന്ന ഒരാളാണ് ഞാൻ. അദ്ദേഹം ആരാണെന്നും അദ്ദേഹത്തിൻ്റെ കഴിവുകൾ എന്താണെന്നും നന്നായിട്ട് അപഗ്രഥിച്ചും അപഗാഠമായി അപഗ്രഥിച്ചും മനസ്സിലാക്കിയിട്ടുള്ള ഒരാളാണ് ഞാൻ. അദ്ദേഹത്തിനെ ഒറ്റ വാക്കിൽ പറഞ്ഞാൽ ഒരു സർവകലാവല്ലഭനായിരുന്നു അദ്ദേഹം. ഞങ്ങൾ തമ്മിൽ സംസാരിക്കാത്ത ദിവസങ്ങളില്ല, കാണാത്ത ആഴ്ചകളും മാസങ്ങളും ഇല്ല. ഒരു വൈകാരികമായ ബന്ധം അദ്ദേഹവുമായി എനിക്കുണ്ടായിരുന്നു. ആ ബന്ധം അനസ്യൂതം, അഭംഗുരം,
ശ്രീ സച്ചിദാനന്ദ ഭാരതി സ്വാമികൾ അധികാരമേറ്റെടുത്ത നാൾ മുതൽ ഇന്ന് വരെ ഞാൻ തുടർന്നു കൊണ്ടുവരികയാണ്. നിങ്ങൾക്കെല്ലാവർക്കും അറിയാം, കൃത, ത്രേത, ദ്വാപര, കലി, ഇങ്ങനെ 4 യുഗങ്ങളാണ് ഉള്ളത്. ഓരോ യുഗങ്ങൾക്കും നൂറ്റാണ്ടുകളുടെ പഴക്കമുണ്ട്. ഈ പഴക്കം ഇന്ന് വരെ ചരിത്രകാരന്മാരാരും തിട്ടപ്പെടുത്തിയിട്ടില്ല. കൃതായുഗം എത്ര നൂറ്റാണ്ടുകളുണ്ട്, ത്രേതായുഗം എത്ര നൂറ്റാണ്ടുകളുണ്ട്, ദ്വാപരയുഗം എത്ര നൂറ്റാണ്ടുകളുണ്ട്, കലിയുഗം എന്ന് അവസാനിക്കുമെന്ന് ആർക്കും ഇതുവരെ തിട്ടപ്പെടുത്താൻ കഴിഞ്ഞിട്ടില്ല. ഈ യുഗങ്ങളിലൊക്കെ അവതാര പുരുഷന്മാർ ലോകത്തിൻ്റെ നാനാഭാഗത്തും ജന്മമെടുത്തിട്ടുണ്ട്. ഒന്നുകിൽ ഭഗവാൻ സ്വയം അവതരിക്കുക, അല്ലെങ്കിൽ ഭഗവാൻ അവതാര പുരുഷന്മാർക്ക് ജന്മം കൊടുക്കുക. യഥാ യഥാഹി ധർമ്മസ്യ ഗ്ലാനിൽ ഭവതി ഭാരത അഭ്യുത്ഥാനം അധർമ്മസ്യ. അതുപോലെ തന്നെ താതാത്മാനം പ്രണാമ്യഹം. എവിടെയൊക്കെയാണോ ധർമ്മത്തെ അതിജീവിച്ച് അധർമ്മം കുടികുത്തി വാഴുന്നത്, എവിടെയൊക്കെയാണോ മനുഷ്യൻ അന്ധവിശ്വാസങ്ങളും അനാചാരങ്ങളുമായി മുന്നോട്ട് പോകുന്നത്, ആ മനുഷ്യ സമൂഹത്തെ നന്മയിലേക്ക് നയിക്കാനാണ് കാലാകാലങ്ങളിൽ ഭഗവാൻ അവതരിക്കുകയോ ഭഗവാന്റെ നാമധേയത്തിൽ അവതാര പുരുഷന്മാരൊക്കെ വരികയോ ചെയ്യുന്നത്. നമ്മൾ അവതാര പുരുഷന്മാർ ഒരുപാടുണ്ട്. ഭഗവാൻ വിഷ്ണുവിന് തന്നെ ഒരുപാട് അവതാരങ്ങളുണ്ട്. മത്സ്യം, കൂർമ്മം, വരാഹം, വാമനം, നരസിംഹം. അത് കഴിഞ്ഞാൽ പിന്നെ പരശുരാമൻ, ബലരാമൻ, ശ്രീകൃഷ്ണൻ, കൽക്കി, ബലരാമൻ, ഇങ്ങനെ ഒരുപാട് അവതാരങ്ങളുണ്ട്. ഈ അവതാരങ്ങൾ യജുർവേദം പറയുന്നത് അജായേക പാത്തെന്നാണ്. ജനിക്കാത്തവൻ ആരാണോ, ജനിപ്പിക്കാത്തവൻ ആരാണോ, അവരാണ് നമ്മുടെ രക്ഷകൻ. ആ രക്ഷകന് രൂപമില്ല, ഭാവമില്ല. അതുകൊണ്ട് രക്ഷകൻ ഏത് രൂപത്തിലും ഏത് ഭാവത്തിലും അവതരിക്കാം. അപ്പോൾ കലിയുഗത്തിൻ്റെ അവസാനം ഋഗ്വേദം പറയുന്നത് പ്രളയമെന്നാണ് പറയുന്നത്. ആ പ്രളയം ആരംഭിച്ചു കഴിഞ്ഞാൽ 120 ബ്രഹ്മവർഷക്കാലം ഭഗവാൻ ഇങ്ങനെ ഒരു പേരാലിൻ്റെ ഇലയിൽ ഇങ്ങനെ ഒഴുകി നടക്കുകയും അതോടുകൂടി ലോകം അവസാനിക്കുകയും പുതിയൊരു യുഗപ്പിറവിക്ക് തുടക്കം കുറിക്കുകയും ചെയ്യുമെന്നാണ് ഋഗ്വേദം പറയുന്നത്. ഇവിടെ നമ്മളെല്ലാവരും ബഹുമാനിക്കുന്ന, അല്ലെങ്കിൽ നമ്മൾ ഒരു മനുഷ്യനതീതമായി നമ്മളെല്ലാം കാണുന്ന, നമുക്കറിയാമല്ലോ ശങ്കര പീഠം, ശങ്കരാചാര്യർ, അദ്ദേഹവും ഇതുപോലെ പുരുഷനായിട്ടാണ് ഞാൻ കാണുന്നത്. പണ്ട് ശിവഗുരു എന്ന് പറയുന്ന ഒരു ബ്രാഹ്മണൻ, ആ ശിവഗുരു എന്ന് പറയുന്ന ബ്രാഹ്മണൻ വാത്സല്യമായി, അദ്ദേഹം വിവാഹം കഴിച്ചിട്ടില്ല. ഒരു അരയാലിൻ്റെ തറയിൽ അദ്ദേഹം കിടന്നുറങ്ങുമ്പോൾ അദ്ദേഹത്തിന് ദൈവജ്ഞാനം കിട്ടുന്നു. ആ ദൈവജ്ഞാനത്തിൻ്റെ അടിസ്ഥാനത്തിൽ അദ്ദേഹം ആര്യാമ്പ ദേവി എന്ന് പറയുന്ന ഒരു ബ്രാഹ്മണ സ്ത്രീയെ വിവാഹം കഴിക്കുന്നു. രണ്ടുപേർക്കും പ്രായം വളരെ കൂടുതലായി, രണ്ടുപേർക്കും കുട്ടികളില്ല. കുട്ടികളില്ലാത്ത ദുഃഖം ഇങ്ങനെ രണ്ടുപേരും പങ്കുവച്ചു. അവസാനം ഒരു ദിവസം ഈ ശിവഗുരു എന്ന് പറയുന്ന ബ്രാഹ്മണൻ സ്വപ്നത്തിലൂടെ ഒരു അരുൾപ്പാട് അദ്ദേഹത്തിന് കിട്ടുന്നു. അങ്ങനെ ഭാര്യയും ഭർത്താവും കൂടി, ആര്യാമ്പാദേവിയും ശിവഗുരുവും കൂടി തൃശ്ശൂർ ജില്ലയിൽ വടക്കുന്നാഥ ക്ഷേത്രത്തിൽ വന്ന് കുട്ടിയുണ്ടാകാൻ വേണ്ടി തപസ്സിരിക്കുകയാണ്. ദീർഘകാലം അവിടെ തപസ്സന്വേഷിച്ചു രണ്ടുപേരും, ശിവഗുരുവും അദ്ദേഹത്തിൻ്റെ ഭാര്യ ആര്യാമ്പാദേവി. അങ്ങനെ അവർക്കൊരു കുഞ്ഞ് ജനിക്കുന്നു. കുഞ്ഞ് ജനിക്കുന്നതിന് മുമ്പ് വടക്കുന്നാഥൻ ചോദിക്കുന്നു, നിങ്ങൾക്ക് ജ്ഞാനിയായ ഒരു മകൻ വേണോ, അജ്ഞാനിയായ മകൻ വേണോ? ജ്ഞാനിയായ മകനാണെങ്കിൽ അയാൾ അല്പായുസ്സായിരിക്കും, ദീർഘായുസ് കിട്ടത്തില്ല. അതേസമയം അജ്ഞാനിയായ ഒരു മകനെയാണ് നിങ്ങൾ ആഗ്രഹിക്കുന്നതെങ്കിൽ അവന് ദീർഘായുസ് കൊടുക്കാം. ഈ ബ്രാഹ്മണ ദമ്പതികൾ പറഞ്ഞു, ഞങ്ങൾക്ക് ദീർഘായുസ്സുള്ളൊരു അജ്ഞാനിയ മകനായി വേണ്ട, ജ്ഞാനിയായ ഒരു മകനെ, അല്പായുസ്സായാലും അങ്ങനെ ഒരു മകനെയാണ് ഞങ്ങൾ ഇഷ്ടപ്പെടുന്നത്. അങ്ങനെയാണ് വടക്കുന്നാഥൻ്റെ അനുഗ്രഹത്തോടു കൂടി ഈ ശങ്കരാചാര്യർ എന്ന് പറയുന്ന മകൻ, കുഞ്ഞു ശങ്കരൻ, അവർക്ക് ജനിക്കുന്നു. ജനിച്ചു കുറേ കഴിയുമ്പോൾ പിതാവ് മരിക്കുന്നു.
മാതാവിന് മകന് ജീവനാണ്, മകന് മാതാവിന് ജീവനാണ്. അന്ന് നമുക്കറിയാം, ഇന്ന് പെരിയാർ കേരളത്തിലെ ഏറ്റവും പ്രശസ്തമായ നദികളിലൊന്നാണ്. 44 നദികളിൽ ഏറ്റവും പ്രശസ്തമായ നദികളിലൊന്നാണ് പെരിയാർ. ആലുവായ്ക്കപ്പുറത്ത് പെരിയാറിൻ്റെ അക്കരയിൽ കാലടിക്കടുത്തായിട്ട് വളരെ വീട്ടിൽ നിന്ന് വളരെ ദൂരെയാണ് ഇന്നത്തെ പെരിയാർ, അന്നത്തെ പൂർണ്ണ നദി. ആ പൂർണ്ണ നദിയിലാണ് ഈ കുഞ്ഞുശങ്കരൻ്റെ മാതാവ് ആര്യാമ്പദേവി കുളിക്കാൻ പോകുന്നത്. ഒരു ദിവസം കുളിച്ചിട്ട് മടങ്ങി വരുമ്പോൾ അവർ കുഴഞ്ഞു വീണു. കാര്യം ഒരുപാട് നടക്കണം, ഈ പൂർണ്ണ നദിയിൽ വന്ന് കുളിക്കണം. എന്നും അവർ പൂർണ്ണ നദിയിൽ വന്ന് കുളിച്ച് ശുദ്ധിയായിട്ടേ വീട്ടിൽ പോകാറുള്ളൂ. അപ്പോൾ കുഴഞ്ഞു വീണ് ആ അമ്മ അവിടെ കിടക്കുന്ന കണ്ട് അമ്മയുടെ ആ ദീനരോദനം കേട്ട് മകൻ പ്രാർത്ഥിക്കുന്നു. പെട്ടെന്ന് അരുളിപ്പാടുണ്ടാകുന്നു. എന്നിട്ട് കുഞ്ഞുശങ്കരനോട് ശിവൻ പറഞ്ഞതായിട്ടാണ് ചരിത്രം പറയുന്നത്, കാലുകൊണ്ട് നീ എവിടെ വരയ്ക്കുന്നു ആ വരയ്ക്കുന്ന സ്ഥലത്തൂടെ പൂർണ്ണ നദി ഒഴുകും. അങ്ങനെ ശങ്കരൻ കാലുകൊണ്ട് വരച്ച സ്ഥലത്തേക്ക് പർവ്വതം വന്ന് പൂർണ്ണ നദിയുടെ വഴി തടഞ്ഞ് ആ നദിയെ ശങ്കരൻ താമസിക്കുന്ന വീടിനടുത്തൂടെ ഒഴുക്കി. എന്നും രാവിലെ 1 ഇഞ്ച് പോലും നടക്കാതെ വീട്ടിൽ നിന്ന് താഴെ ഇറങ്ങിയാൽ ഉടൻ പൂർണ്ണ നദിയാണ്. അങ്ങനെ ആ പൂർണ്ണ നദിയിൽ കുളിക്കാനുള്ള ഭാഗ്യം ഈ കുഞ്ഞുശങ്കരൻ്റെ അമ്മയ്ക്ക് കിട്ടും. അപ്പോൾ കുട്ടിക്കാലത്ത് തൊട്ട് ഒരു കുഞ്ഞിൻ്റെ ഓരോ നടപടിക്രമങ്ങളും വളരെ ശ്രദ്ധേയമായി മാറിക്കൊണ്ടിരിക്കുകയാണ്. ശിവനുമായി അഭേദ്യമായി ബന്ധം ഈ കുട്ടിക്കുണ്ട്. അപ്പോൾ സ്വാഭാവികമായി കുട്ടിയുടെ വളർച്ചയുടെ ഓരോ ഘട്ടങ്ങളിലും അത് വളരെ സ്പഷ്ടമായിരുന്നു. കുഞ്ഞുശങ്കരൻ്റെ മനസ്സിൽ ഒരു വൈവാഹിക ജീവിതത്തെക്കുറിച്ച് ചിന്തിക്കാൻ പോലും കഴിയത്തില്ല. അദ്ദേഹത്തിന് സന്യാസ ജീവിതത്തോടാണ് താല്പര്യം. പക്ഷേ ആറ്റുനോറ്റു കിട്ടിയ മകനെ സന്യാസിയാക്കാൻ അമ്മയ്ക്ക് യാതൊരു താല്പര്യമില്ല. സന്യാസിയാകണമെന്ന് നിരവധി പ്രാവശ്യം അമ്മയോട് പറഞ്ഞിട്ട് അമ്മ അതിന് അനുവാദം കൊടുത്തില്ല. അനുവാദം കൊടുക്കാതെ ഒരു ദിവസം അമ്മയോടൊപ്പം കുഞ്ഞുശങ്കരൻ കുളിക്കാനായി പൂർണ്ണ നദിയിൽ പോകുന്നു. പൂർണ്ണ നദിയിൽ കുളിച്ചുകൊണ്ടിരിക്കുമ്പോൾ ഒരു മുതല വന്ന് ഈ കുഞ്ഞുശങ്കരൻ്റെ കാലിൽ പിടിച്ച് മുതല കുഞ്ഞുശങ്കരനുമായി പൂർണ്ണ നദിയുടെ നടുക്കേക്ക് പോകുന്നു. മാതാവ് കിടന്ന് നിലവിളിക്കുകയാണ്. മുതല കൊച്ചിനെ കൊണ്ടുപോവാണ്. കുഞ്ഞിനെ വിഴുങ്ങിക്കഴിഞ്ഞാൽ പിന്നെ കുഞ്ഞിനെ കിട്ടത്തില്ല. അപ്പം മാതാവ് നിലവിളിച്ചപ്പോൾ കുഞ്ഞുശങ്കരൻ പറഞ്ഞു, സന്യാസം സ്വീകരിക്കാൻ അമ്മ എന്നെ അനുവദിച്ചാൽ ഈ മുതലയെ ഞാൻ ഓട്ടിച്ചോളാം. മകൻ്റെ ജീവനാണ് വലുത്, അവൻ ജീവിച്ചിരിക്കണമെന്നുള്ള അദമ്യമായ ആഗ്രഹമുള്ള അമ്മ പറഞ്ഞു, ഞാൻ നിനക്ക് സന്യാസം സ്വീകരിക്കാൻ അനുവാദം തരാം, പക്ഷേ ഞാൻ മരിച്ചു കഴിഞ്ഞാൽ എൻ്റെ മരണാനന്തര കർമ്മം നീ തന്നെ ചെയ്യണം. ഒരു സന്യാസിക്ക് ഒരിക്കലും മരണാനന്തര കർമ്മങ്ങൾ ചെയ്യാനുള്ള അനുവാദമില്ല. ആ അനുവാദം നീ എനിക്ക് തരികയാണെങ്കിൽ ഞാൻ നിന്നെ സന്യാസിയാകാൻ സമ്മതിക്കാമെന്ന് പറയുന്നു. അപ്പോൾ അവിടെ ഈ മുതലയായി വന്നത് പരമശിവനാണെന്നാണ് ചരിത്രം പറയുന്നത്. പെട്ടെന്ന് സന്യാസിയാകാൻ അമ്മ സമ്മതിച്ചപ്പോൾ ആ അമ്മ സമ്മതിച്ചതിൻ്റെ അടിസ്ഥാനത്തിൽ മുതല കുട്ടിയെ പിടിവിടുകയും അങ്ങനെ മുതല നദിയുടെ ഒഴുകിപ്പോവുകയും ചെയ്യുകയാണ്. അങ്ങനെ അന്ന് മുതലാണ് കുഞ്ഞുശങ്കരൻ എന്ന് പറയുന്ന ഇതേ സന്യാസിയായി മാറുന്നത്. നമുക്കറിയാം അദ്വൈത സിദ്ധാന്തം. അദ്വൈതമെന്ന് പറയുന്നത് രണ്ടല്ല, മനുഷ്യനും ദൈവവും ഒന്നാണ് എന്ന് പറയുന്നതാണ് അദ്വൈതം. ആ അദ്വൈത സിദ്ധാന്തം അദ്ദേഹം ലോകത്ത് മുഴുവൻ പ്രചാരത്തിൽ കൊണ്ടുവരാൻ വേണ്ടി പരിശ്രമിച്ചിട്ടുള്ള ഒരു വ്യക്തിയാണ്. ലോകത്ത് ഞാൻ പറഞ്ഞല്ലോ ഒരുപാട് അവതാര പുരുഷന്മാരുണ്ട്. ആ അവതാര പുരുഷന്മാർക്ക് അവതാരങ്ങൾക്ക് ഓരോ ലക്ഷ്യമുണ്ട്. മനുഷ്യ നന്മയെ ലാക്കാക്കിയിട്ടുള്ള ലക്ഷ്യം. ബുദ്ധമതം, ആ ബുദ്ധമതം കൊടികുത്തി വാണിരുന്നൊരു കാലത്ത് നിന്ന് ബുദ്ധമതത്തിൻ്റെ അനുയായികൾ ബുദ്ധമതത്തിൻ്റെ പാത വിട്ട് അധർമ്മത്തിലേക്ക് നീക്കിക്കൊണ്ടിരുന്ന കാലത്ത് സനാതനമായ ഹിന്ദുധർമ്മം പരിപോഷിപ്പിക്കാനും ആ ഹിന്ദുധർമ്മം നിലനിർത്താനും വേണ്ടി ബുദ്ധമതത്തിൽ നിന്ന് നശിച്ചുകൊണ്ടിരിക്കുന്ന ഈ ചിന്താഗതിക്കാരായ ആളുകളെ നേർവഴിയിലേക്ക് നടത്താനുമാണ് ശ്രീശങ്കരൻ സനാതനമായ ധർമ്മത്തിൻ്റെ ഏറ്റവും വലിയ അപ്പോസ്തലനായി മാറുന്ന കാഴ്ച നമ്മൾ കണ്ടിട്ടുണ്ട്. അപ്പോൾ സ്വാഭാവികമായി
അദ്ദേഹം ഏതാണ്ട് 300ഓളം സംസ്കൃത ഗ്രന്ഥങ്ങൾ രചിച്ചിട്ടുണ്ട്. ആ ഗ്രന്ഥങ്ങളുടെ അർത്ഥം വായിച്ച് മനസ്സിലാക്കി ആ 300 ഗ്രന്ഥങ്ങൾ ഒരാൾക്ക് വായിച്ച് തീരണമെങ്കിൽ ഒരു പുരുഷായുസ് മുഴുവൻ വേണമെന്നാണ് ആ ഗ്രന്ഥം പറയുന്ന കാര്യം. ഒരു മനുഷ്യൻ ഈ 300 ഗ്രന്ഥങ്ങൾ വായിച്ച് തീരണമെങ്കിൽ ഒരു പുരുഷായുസ് മുഴുവൻ ചെലവാക്കണം. കാലടി എന്ന് പറയുന്ന ആലുവായ്ക്കപ്പുറത്തുള്ള ആ ഗ്രാമത്തിൽ ജനിച്ച അദ്ദേഹം ഇന്ന് അന്ത്യവിശ്രമം കൊള്ളുന്നത് നമുക്കറിയാം കാശ്മീരിൽ ആണ്. അവിടുത്തെ സർവജ്ഞ പീഠത്തിൽ ഞാൻ പോയിട്ടുണ്ട്. അദ്ദേഹം സമാധിയിരുന്ന സമയത്ത് തോടകാചാര്യൻ അടക്കമുള്ള ആളുകൾ അദ്ദേഹത്തിൻ്റെ 4 ഏറ്റവും അടുത്ത ശിഷ്യന്മാർ അവിടെ ഉണ്ടായിരുന്നതായിട്ടാണ് അവിടെ രേഖപ്പെടുത്തി വച്ചിരിക്കുന്നത്. കാശ്മീരിലെ സർവജ്ഞ പീഠത്തിൽ സമാധിയാകുന്നതിന് മുമ്പ് തൻ്റെ ജീവിതത്തിൽ ചെയ്തു തീർക്കാനുള്ള മുഴുവൻ കാര്യങ്ങളും ചെയ്തു തീർത്ത് 32 വയസ്സ് പൂർത്തിയായി. അൽപായുസാണ്, വളരെ വലിയ ജ്ഞാനിയാണ്. ആ അൽപായുസ് 32 വയസ്സ് വരെയാണ് അദ്ദേഹത്തിന് ജീവിതം വിധിച്ചത്. 32ാമത്തെ വയസ്സിൽ സർവജ്ഞ പീഠത്തിൽ സമാധിയാകുന്നതിന് മുമ്പ് തന്നിൽ അർപ്പിച്ച മുഴുവൻ കർത്തവ്യങ്ങളും ഉത്തരവാദിത്വങ്ങളും ചെയ്തു തീർത്ത് താൻ സമാധിയാകുന്ന വിവരം കൂടെയുള്ള സന്യാസി വര്യന്മാരെ അറിയിച്ചിട്ടാണ് അദ്ദേഹം ഈ ലോകത്തോട് യാത്ര പറഞ്ഞത്. അദ്ദേഹത്തിൻ്റെ അമ്മയുടെ മരണാനന്തര കർമ്മങ്ങൾ പങ്കെടുക്കുമ്പോൾ അദ്ദേഹത്തെ ബ്രാഹ്മണർ വിലക്കിയിരുന്നു. സന്യാസ ജീവിതം നയിക്കുന്ന ഒരാൾ അമ്മയുടെ അന്ത്യകർമ്മങ്ങൾ ചെയ്യാൻ സാധ്യമല്ല. അദ്ദേഹം പറഞ്ഞു, അമ്മ എന്ന് പറയുന്നൊരു വികാരം, ആ വികാരം എന്താണെന്നറിയാവുന്ന ആരും എന്നോട് പറയില്ല. എന്നെ ആര് വിലക്കിയാലും, ആരെനിക്ക് ഫ്രണ്ടാലും, ആര് ഞാനുമായി സഹകരിച്ചില്ലെങ്കിലും എൻ്റെ അമ്മയ്ക്ക് കൊടുത്ത വാക്ക്, ആ വാക്ക് ഞാൻ പാലിച്ചിരിക്കും. എൻ്റെ അമ്മയുടെ അന്ത്യകർമ്മങ്ങൾ ഞാൻ ഒറ്റയ്ക്ക് നിർവഹിക്കും. ഒരു വലിയ ജനക്കൂട്ടത്തെ നോക്കി അദ്ദേഹം അവർ നോക്കി നിൽക്കുമ്പോൾ ആ അന്ത്യകർമ്മങ്ങൾ ചെയ്യുന്ന കണ്ട് ഇദ്ദേഹത്തിന് അമാനുഷികമായ ചില ശക്തിയുണ്ടെന്ന് ധരിച്ച ബ്രാഹ്മണന്മാർ അവർ തെറ്റേറ്റു പറയുകയും അദ്ദേഹത്തിൻ്റെ ശിഷ്യത്വം സ്വീകരിക്കുകയും പിന്നെ അദ്ദേഹത്തിൻ്റെ പ്രചാരകന്മാരായി അവർ മാറുകയൊക്കെ ചെയ്തു. അദ്ദേഹത്തിൻ്റെ ഏറ്റവും വലിയ ശിഷ്യന്മാരിൽ ഒരാളാണ് തോടകാചാര്യൻ. ആ തോടകാചാര്യനാണ് ഈ എടനീർ മഠം സ്ഥാപിച്ചത് എന്നാണ് ചരിത്രം പറയുന്നത്. നമുക്കറിയാം, ഇപ്പോൾ ശ്രീ സച്ചിദാനന്ദ ഭാരതി ഈ മാസം 21-ാം തീയതി അല്ലെങ്കിൽ 21-ാം തീയതി ചാതുർമാസ പൂജ ആരംഭിക്കുകയാണ്. സാധാരണ ചാതുർമാസ പൂജ ആരംഭിക്കുന്നത് മഴക്കാലത്താണ് എന്ന് നമുക്കെല്ലാവർക്കും അറിയാം. അപ്പോൾ സ്വാഭാവികമായി ഈ ജഗദ്ഗുരു ആദിശങ്കരൻ്റെ അദ്വൈത സിദ്ധാന്തം അതനുസരിക്കുന്ന ഒരു മഠമാണ് എടനീർ മഠം. അത് ഭാഗവത ആചാരപ്രകാരമാണ് ഈ മഠം മുന്നോട്ട് നീങ്ങിക്കൊണ്ടിരിക്കുന്നത്. നദികളാൽ അനുഗ്രഹീതമായ ഒരു നാടാണ് ഈ നാട്. അതിമനോഹരമായ ഒരു ഗ്രാമമാണ് എടനീർ ഗ്രാമം. വൈലോപ്പള്ളി ശ്രീധരമേനോൻ ഗ്രാമത്തെക്കുറിച്ച് പാടിയിട്ടുണ്ട്. ഏത് ദൂസര സങ്കല്പത്തിൽ പിറന്നാലും, ഏതെന്ത്രവൽകൃത യുഗത്തിൽ വളർന്നാലും മനസ്സിലുണ്ടാകട്ടെ ഗ്രാമത്തിൻ മണവും മമതയും സ്നേഹവും ഇത്തിരി കൊന്നപ്പൂക്കളും. പട്ടണത്തിൻ്റെ കാപട്യം ഒരിക്കലും ഗ്രാമത്തിനില്ല. ഗ്രാമീണ ജനതയുടെ മനസ്സ് കൊന്നപ്പൂ പോലെ പരിശുദ്ധമാണ്, പളുങ്ക് പാത്രം പോലെ പവിത്രമാണ്. ഈ മഠത്തിൻ്റെ ആചാരങ്ങളിൽ ഒന്ന് ദക്ഷിണാമൂർത്തിയാണ്, 2 ഗോപാലകൃഷ്ണനാണ്. അദ്വൈത സിദ്ധാന്തം ഭാഗവത യജ്ഞം അതനുസരിച്ച് മുന്നോട്ട് നീങ്ങുന്നു. മനോഹരമായ ഈ എടനീർ മഠത്തിൻ്റെ ഒരു ഭാഗത്ത് വിഷ്ണു ക്ഷേത്രമാണ്, മറുഭാഗത്തൊരു അയ്യപ്പ ക്ഷേത്രമുണ്ട്. മാത്രമല്ല മധുവാഹിനി പുഴ ഒഴുകുന്നു. ആ പുഴയുടെ ശബ്ദം എല്ലാം കൊണ്ടും അനുഗ്രഹീതമായ ഒരു സ്ഥലമാണ് ഈ സ്ഥലം. ഈ സ്ഥലത്തിൽ കുമ്പളയിലെ ഏറ്റവും വലിയ പ്രശസ്തനായ ഒരു ബില്ലുമംഗലത്തെ സ്വാമി, അനന്തപുരയിലുള്ള സ്വാമിയാണ്. ആ സ്വാമി ഒരിക്കൽ ഈ മഠത്തിലേക്ക് വരുന്നു. നീരമുനി എന്ന് പറയുന്നൊരു മുനി ഈ വിഷ്ണു ക്ഷേത്രത്തിൽ തപസ്സനുഷ്ഠിക്കുമ്പോൾ അദ്ദേഹത്തെ കാണാനാണ് വില്ലുമംഗലത്തെ സ്വാമിയും തോടകാചാര്യനുമായി വരുന്നത്. തപസ്സനുഷ്ഠിക്കുന്ന സ്വാമി ആ സ്വാമിയെ കണ്ടതിന് ശേഷം ചാതുർമാസ പൂജ ആരംഭിക്കുന്നു. തോടകാചാര്യനും അതുപോലെ തന്നെ വില്ലുമംഗലത്തെ സ്വാമിയും ഇവിടെ അവരുടെ ചാതുർമാസ പൂജ ഈ ക്ഷേത്രത്തിൽ നടത്തുന്നു. പൂജ കഴിഞ്ഞ് അവർ മടങ്ങിപ്പോകാൻ തീരുമാനിക്കുന്നു.
തീരുമാനിക്കുമ്പോൾ നാട്ടുകാരെല്ലാം കൂടെ അവിടെ തടഞ്ഞു. പോകരുതെന്ന് താണു വീണ് കേണപേക്ഷിച്ചു. നിങ്ങൾ രണ്ടുപേരും ഇവിടുന്ന് പോകരുത്, നിങ്ങൾ രണ്ടുപേരും ഇവിടെ വേണം, നിങ്ങൾക്ക് താമസിക്കാൻ ആവശ്യമായ ഭൂമി ഈ നാട് നിങ്ങൾക്ക് തരും. അങ്ങനെ ഈ തോടകാചാര്യനെയും അനന്തപുരയിലെ വില്ലുസ്വാമിയെയും അവർ ഇവിടെ തന്നെ പിടിച്ചു നിർത്തി. കുമ്പള രാജാവിൻ്റെ അനുഗ്രഹത്തോടു കൂടി, അദ്ദേഹത്തിൻ്റെ സ്വാധീനത്തോടു കൂടി അങ്ങനെയാണ് ഈ എടനീർ മഠം സ്ഥാപിച്ചിരിക്കുന്നത്. ഈ എടനീർ മഠത്തിൽ ഒരുപാട് സ്വാമിമാരുണ്ടായിട്ടുണ്ട്. കേശവാനന്ദ ഭാരതിയുണ്ട്, സച്ചിദാനന്ദ ഭാരതിയുണ്ട്, അത് കഴിഞ്ഞ് ബാലകൃഷ്ണാനന്ദ ഭാരതിയുണ്ട്, ഏറ്റവും അവസാനം ഈശ്വരാനന്ദ ഭാരതിയുണ്ട്. ഈ സ്വാമിമാർ ഓരോരുത്തരും കാലം ചെയ്ത് കഴിഞ്ഞാൽ ഓരോ സ്വാമിമാരും പുനർനാമം ചെയ്യപ്പെട്ടാണ് ഇവിടെ അറിയപ്പെടുന്നത്. ഇപ്പോൾ കേശവാനന്ദ ഭാരതി നമ്മയൊക്കെ വിട്ടുപിരിഞ്ഞു. അതിനുശേഷം സച്ചിദാനന്ദ ഭാരതിയുടെ പേരാണ് ഇപ്പോഴത്തെ നമ്മുടെ മഠാധിപതിയായ സ്വാമിജിക്ക് കിട്ടിയിരിക്കുന്നത്. ഇനി അടുത്ത് വരുന്ന സ്വാമിജി ബാലകൃഷ്ണാനന്ദ ഭാരതിയായി മാറും. അടുത്ത സ്വാമിജി ഈ പറഞ്ഞ ഈശ്വരാനന്ദ ഭാരതി സ്വാമിയായി മാറും. ചുരുക്കി പറഞ്ഞാൽ ഈ മഠം ഇന്ന് ലോക പ്രശസ്തമാണ്. നമുക്കറിയാം ഇന്ന് നമ്മുടെ ഭരണഘടന, ആ ഭരണഘടനയാണ് നമ്മളെ നിലനിർത്തിയിരിക്കുന്നത്. അതിൻ്റെ ആർട്ടിക്കിൾ 14 പറയുന്നത് ദ സ്റ്റേറ്റ് ഷാൽ നോട്ട് ഡിനൈ ടു എനി പേഴ്സൺ ഇക്വാലിറ്റി ബിഫോർ ലോ ഓർ ഈക്വൽ പ്രൊട്ടക്ഷൻ ഓഫ് ദ ലോ വിത്തിൻ ദ ടെറിട്ടറി ഓഫ് ഇന്ത്യ. നമ്മുടെ രാജ്യത്ത് ജനിച്ചു വീണ എല്ലാ പൗരന്മാരും ഭരണഘടന മുമ്പിൽ സമന്മാരാണ്, തുല്യന്മാരാണ്. ഈ തുല്യത എന്ന മൗലിക തത്വം അംഗീകരിച്ച് കിട്ടാൻ സുപ്രീം കോടതിയിൽ കേസ് കൊടുത്ത് ആ കേസ് ഇന്ന് ഇന്ത്യയിലെ മുഴുവൻ നിയമവിദ്യാർത്ഥികൾക്ക് ഒരു പാഠമായി മാറിയ കേശവാനന്ദ ഭാരതി ഈ എടനീർ മഠത്തിൻ്റെ യശസ് ഈ രാജ്യം മാത്രമല്ല ലോകത്തെവിടൊക്കെ നിയമമുണ്ടോ ആ ലോകത്തെ ഓരോ രാജ്യത്തെയും നിയമവിദ്യാർത്ഥികൾ കേശവാനന്ദ ഭാരതി കൊടുത്ത ഭരണഘടനയുടെ മൗലികമായ സ്വാതന്ത്ര്യം നിലനിർത്താൻ വേണ്ടി കൊടുത്ത ആ കേസ് ഇന്ന് വളരെ പ്രശസ്തമായി മാറിയിരിക്കുകയാണ്. അദ്ദേഹം ഞാൻ പറഞ്ഞല്ലോ ഒരു സർവകലാ വല്ലഭനായിരുന്നു. 1959 ഇവിടെ സ്കൂൾ വന്നു. ആ സ്കൂളിൽ കുട്ടികൾക്കെല്ലാം ഉച്ചഭക്ഷണം സൗജന്യമായി കൊടുത്തിരുന്നു. ഒരു യക്ഷഗാന സംഘം അദ്ദേഹം രൂപീകരിച്ചിരുന്നു. അദ്ദേഹം സംഗീതമായിരുന്നു. മനോഹരമായി അദ്ദേഹം ഗാനങ്ങൾ ആലപിക്കും. അദ്ദേഹത്തിന് അതാ ഞാൻ പറഞ്ഞത് ഒരു ഒരു എൻസൈക്ലോപീഡിയ, ഒരു വിശ്വവിജ്ഞാന കോശം, അറിവിൻ്റെ നിറകുടം, വിജ്ഞാനത്തിൻ്റെ ഉറവിടം അതായിരുന്നു കേശവാനന്ദ ഭാരതി. അതുകൊണ്ടാണ് ഞാൻ പറഞ്ഞത് അദ്ദേഹത്തിൻ്റെ എക്സ്ട്രാ കരിക്കുലർ ആക്ടിവിറ്റീസ് എല്ലാം കൂടെ വെച്ചിട്ടാണ് ഞാൻ പറഞ്ഞത് ഒരു വിശ്വവിജ്ഞാന കോശമായ അദ്ദേഹം ഒരു സർവകലാ വല്ലഭൻ ആയിരുന്നുവെന്ന്. അപ്പോൾ ശ്രീ ശങ്കരാചാര്യരുമായി നേരിട്ട് ബന്ധമുള്ള അദ്ദേഹത്തിൻ്റെ 4 ശിഷ്യന്മാരിൽ ഒരാളായിരുന്ന തോടകാചാര്യൻ സ്ഥാപിച്ച ഈ മഠത്തിന് ഒരു വലിയ പാരമ്പര്യമുണ്ട്. കാസർഗോഡിൻ്റെ സാമൂഹിക, സാംസ്കാരിക, അതുപോലെ തന്നെ വിദ്യാഭ്യാസ, ധാർമ്മിക മേഖലയിൽ കാസർഗോഡിന് സമഗ്രമായ സംഭാവനകൾ ചെയ്ത ഒരു മഠമാണ് എടനീർ മഠം. ജാതിഭേദം, മതദ്വേഷം ഏതുമില്ലാതെ സർവരും സോദരത്വേന കടന്നു വരുന്ന ഒരു മാതൃകാസ്ഥാനമാണ് ഈ മഠം. നരനും തമ്മിൽ സാഹോദര്യം ഉദിക്കണം. അതിന് വിഘാതമായി നിൽക്കുന്നതെല്ലാം ഇല്ലാതെയായി തീർന്നിടണം. മനുഷ്യനും തമ്മിൽ പരസ്പരം സ്നേഹിക്കണം, പരസ്പരം സഹായിക്കണം, പരസ്പരം സഹവർത്തിത്വത്തോടുകൂടി പോകണം. ആ സന്ദേശമാണ് ഈ മഠം കൊടുക്കുന്നത്. പൂന്താനത്തിൻ്റെ ജ്ഞാനപ്പാനെ പറയുന്നുണ്ട്, കൂടിയല്ല പിറക്കുന്ന നേരത്തും കൂടിയല്ല മരിക്കുന്ന നേരത്തും മധ്യേ ഇങ്ങനെ കാണുന്ന നേരത്ത് മത്സരിക്കുന്നത് എന്തിനു നാം വൃഥ. നമ്മളാരും ഒരുമിച്ച് ജനിക്കുന്നവരല്ല, നമ്മളാരും ഒരുമിച്ച് മരിക്കാൻ പോകുന്നില്ല. ജീവിതയാത്രയിൽ പലപ്പോഴായി പല സ്ഥലത്ത് വെച്ച് നമ്മൾ കണ്ടുമുട്ടുന്നു. നമ്മളിൽ ആർക്കുപകരിക്കുമെന്ന് ആർക്കും പറയാനാകില്ല. അതുകൊണ്ടൊരു മത്സരം മനുഷ്യൻ തമ്മിലില്ലെന്ന് മാത്രമല്ല, ഈ കലിയുഗത്തിൽ പണത്തോട് ആർത്തിമൂത്ത് പണം വാരിക്കൂട്ടുന്ന ആളുകളോടും പൂന്താനം പറയുന്നുണ്ട്, ചത്തുപോകും നേരം വസ്ത്രം അതുപോലും മുത്തിടാ കൊണ്ടുപോകാൻ ഒരുത്തർക്കും. മരിക്കുമ്പോൾ നമ്മളിട്ടിരിക്കുന്ന വസ്ത്രം പോലും നമുക്ക് കൊണ്ടുപോകാനാവില്ല. അതുകൊണ്ട് പരസ്പരം സ്നേഹിക്കുക, വിശ്വസിക്കുക. ആ സ്നേഹത്തിൻ്റെ സന്ദേശമാണ് എടനീർ മഠം ജനങ്ങൾക്ക് കൊടുക്കുന്നത്. ഈ ഗുരുമന്ദിരം
എനിക്കറിയാം വളരെ പരിമിതമായ സൗകര്യങ്ങളാണ്. കേശവാനന്ദ ഭാരതി സ്വാമികൾ മേളിലാണ് ഇരുന്നത്. ഇവിടെ ഇപ്പോൾ അടുക്കളയോട് ചേർന്ന് ഡൈനിങ് ഹാള്, മലക്കറി എരിയുന്നത്, സ്വാമിജി ദർശനം കൊടുക്കുന്നതൊക്കെ അവിടെയാണ്. കുറേ കൂടി ഭക്തിസാന്ദ്രമായ ഒരു അന്തരീക്ഷം ഈ മഠത്തിന് അനിവാര്യമാണ്. ഈ മഠത്തിൻ്റെ അന്തസ്സ്, ആഭിജാത്യം അതൊക്കെ കാത്തു സൂക്ഷിക്കുന്ന ഒരു ഗുരുമന്ദിരം തന്നെയാണ് ഇവിടെ ഒരുക്കിയിരിക്കുന്നത്. കാരണം വിഗ്രഹം മാത്രം വലുതായപ്പോൾ അമ്പലവും വലുതാകണം. അതുകൊണ്ട് വിഗ്രഹം നമ്മുടെ മനസ്സിലെ പ്രതിഷ്ഠയാണ്. ആ പ്രതിഷ്ഠ നമ്മൾ ഇഷ്ടപ്പെട്ട പ്രതിഷ്ഠയാണ്. പക്ഷേ അമ്പലം ചെറുതായിപ്പോയി. ഇന്ന് ശ്രീ ധർമ്മസ്ഥലത്തിലെ പാർലമെൻറ്റ് അംഗമായ ശ്രീ വീരേന്ദ്ര ഹെഗ്ഡെ ഉദ്ഘാടനം ചെയ്തതോടുകൂടി ഈ ഇടനീർ മഠത്തിലൊരു പുതിയ യുഗപ്പിറവി ആരംഭിച്ചിരിക്കുകയാണ്. ഇനി വരുന്ന സന്യാസി വര്യന്മാർക്ക് കേശവാനന്ദ ഭാരതിയും നമുക്കറിയാം, ഈ ശങ്കരാചാര്യരെ പോലെ കുട്ടിക്കാലത്ത് തന്നെ സന്യാസം വരിച്ചൊരാളാണ്. ശ്രീ സച്ചിദാനന്ദ ഭാരതി സ്വാമികളും പിന്നെ ലൗകിക ജീവിതം ഉപേക്ഷിച്ച ആളാണ്, ഗാർഹിക ജീവിതം ഉപേക്ഷിച്ച ആളാണ്. അദ്ദേഹം സന്യാസ ദീക്ഷ സ്വീകരിച്ച ആളാണ്. അദ്ദേഹം സന്യാസ ദീക്ഷ സ്വീകരിച്ചത് കാഞ്ചി കാമകോടിപതിയിൽ നിന്ന് ആണ്. ഞാനും എൻ്റെ ഭാര്യയും ആ ചടങ്ങിൽ പരിപൂർണമായി സമ്മതിച്ച ആളാണ്. അന്ന് കാഞ്ചിയിലെ സന്യാസി ശ്രേഷ്ഠ എന്നോട്, ഇതൊക്കെ പഴയ കാലത്ത് രാജഭരണം നിലനിൽക്കുന്ന കാലത്താണ് സന്യാസ ദീക്ഷ നടത്തിയതെങ്കിൽ രാജാവ് പങ്കെടുക്കും. രാജഭരണം പോയി, ജനാധിപത്യമാണ്. ജനാധിപത്യത്തിൽ രാജാവിൻ്റെ സ്ഥാനമാണ് എം പിക്കും എം എൽ എക്കും ഉള്ളത്. അതുകൊണ്ട് എം പി പങ്കെടുത്തത് പഴയ കാലത്തെ രാജഭരണത്തെ ഓർമ്മിപ്പിക്കുന്നു എന്ന് പറഞ്ഞിട്ടാണ് അദ്ദേഹം എന്നെ സ്വീകരിച്ചത്. ആ സന്യാസ ദീക്ഷ സ്വീകരിക്കുന്ന ആദ്യം മുതൽ അവസാനം വരെ ഞാൻ മദ്രാസിലെ കാഞ്ചി പുറത്തുള്ള സ്ഥലത്ത് അദ്ദേഹത്തിൻ്റെ സന്യാസ ദീക്ഷയിൽ പങ്കെടുക്കുകയും അദ്ദേഹം അവിടെ നിന്ന് തിരിച്ചു വരുമ്പോൾ ബാംഗ്ലൂർ ആശ്രമത്തിൽ പോയി അദ്ദേഹം ഇവിടെ മടങ്ങിയെത്തുന്നതിന് മുമ്പ് ഞാനും കുടുംബം ഇവിടെ വന്ന് അദ്ദേഹത്തെ സ്വീകരിച്ചാണ്. എന്തോ ഒരു ആത്മീയ ബന്ധം, എന്തോ ഒരു വൈകാരിക ബന്ധം, എന്തോ ഒരു ഹൃദയബന്ധം ഈ മഠവുമായി, ഈ മഠത്തിലെ ഓരോ അന്തേവാസിയുമായി എനിക്കുണ്ട്. ആ ബന്ധം അറുത്തു മുറിക്കാൻ എൻ്റെ മരണം വരെ എനിക്ക് കഴിയില്ല എന്നുള്ളതാണ് സത്യം. അതുകൊണ്ട് ഇന്ന് ഈ ചടങ്ങ് ധന്യമാക്കാനെത്തിയ മുഴുവൻ ആളുകളെയും അഭിവാദ്യം ചെയ്തുകൊണ്ട്, ശ്രീ ശങ്കരാചാര്യയെപ്പോലെ ഒരിക്കലും ഒരു അൽപായുസാകാൻ പാടില്ല. നമ്മുടെ ഈ നാടിന് ഒരുപാട് സൽക്കർമ്മങ്ങൾ ചെയ്യാൻ ബാക്കിയുള്ള ഒരു മഠമാണ് ഈ മഠം. ഈ മഠത്തിൻ്റെ അധിപതിയായ ശ്രീ 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 സച്ചിദാനന്ദ ഭാരതിക്ക് ഭഗവാൻ കൃഷ്ണൻ ദക്ഷിണാമൂർത്തി ദീർഘായുസ്സും ആരോഗ്യവും നൽകട്ടെ. ഈ മഠത്തിന് സർവ്വ ഐശ്വര്യങ്ങളും ഉണ്ടാകട്ടെ എന്ന് പ്രാർത്ഥിക്കുന്നു. എല്ലാ നന്മകളും നേർന്നുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുന്നു. നമസ്കാരം. ശ്രീ കേശവാനന്ദ ഭാരതി അവറുകളായാലും നിരവധി കഴിവുകൾ സമഞ്ജസമായി സമ്മേളിച്ച വ്യക്തിത്വത്തിൻ്റെ ഉടമകളാണ് ഈ രണ്ടുപേരും എന്ന്. നിരവധി കഴിവുകൾ ഉണ്ട് എന്ന കാര്യത്തിൽ യാതൊരു തർക്കവുമില്ല. പക്ഷേ അവരിൽ ഞാനും നിങ്ങളും കാണുന്ന ഒരു കഴിവ്, ഒരു പ്രത്യേകത എന്ന് പറയുന്നത് എല്ലാ വിഭാഗങ്ങളെയും ചേർത്ത് പിടിക്കാനുള്ള അവരുടെ കഴിവാണ്. എല്ലാ വിഭാഗം. ഞാൻ പലപ്പോഴും പറഞ്ഞിട്ടുണ്ട്, ഈ ആദരണീയനായ സ്വാമിജി നമ്മുടെ കാസർഗോഡിൻ്റെ ഒരു പ്രത്യേക വിഭാഗത്തിൻ്റെ സ്വത്തല്ല, കേരളത്തിലെ മുഴുവൻ ജനങ്ങളുടെയും സ്വത്താണ് എന്ന്. ആ സ്വത്ത് നമുക്ക് ഒരു പോറലും ഏൽക്കാതെ കാത്തു സൂക്ഷിക്കണം. അതിന് ഇന്നിപ്പോൾ ഉദ്ഘാടനം ചെയ്യപ്പെട്ട ഈ ഗുരുഭവൻ ഒരു പ്രചോദനമാകട്ടെ. ഈ ഗുരുഭവനിൽ നിന്ന് നിർഗളിക്കുന്ന പ്രകാശം കേരളത്തിന് ആകെ, ഇന്ത്യക്കാകെ പ്രകാശം ചൊരിയട്ടെ എന്ന് ആശംസിച്ചുകൊണ്ട് ഞാൻ എൻ്റെ വാക്കുകൾ ഉപസംഹരിക്കുന്നു. ಇದನ್ನು ಸಮರ್ಪಿಸಿದವರು ಆದರಣೀಯರಾದಂತಹ ಶ್ರೀ ಶ್ಯಾಮ್ ಭಟ್ ಅವರು. ಅವರ ಬಗ್ಗೆ ಮತ್ತೆ ಮತ್ತೆ ಮಾತುಗಳನ್ನು ಆಡಬೇಕು ಅಂತಲ್ಲ, ಆದರೆ ಕಲಾವಿದರ ಪಾಲಿಗೆ ಸರ್ವಸ್ವವಾಗಿ ನಿಂತವರವರು. ಅದರ ಜೊತೆಗೆ ಅವರು ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ಕೆಲಸಗಳನ್ನು ನೆನಪಿಸ್ತಾರೆ. ನಿಮಗೆ ನಾನು ಒಂದು ಉದಾಹರಣೆ ಹೇಳುತ್ತೇನೆ. ನಮ್ಮ ಕಾಸರಗೋಡಿನ ಈ ಭಾಗದಲ್ಲಿ ಇನ್ನೆಲ್ಲೋ ನಮ್ಮ ಕುಂದಾಪುರದ ಕಡೆಯ ಕುಗ್ರಾಮ್ ವ್ಯಾಲಿ, ಆದರೆ
ಆ ಪರಿಸರದಲ್ಲಿ ಜನ ನಡೆದಾಡ್ತಿರಬೇಕಿದ್ರೆ ಶ್ಯಾಮ್ ಭಟ್ರು ಉಡುಪಿಯ ಜಿಲ್ಲಾಧಿಕಾರಿಗಳಾದಾಗ ಶಿಫಾರಸು ಮಾಡಿದ ರಸ್ತೆ ಇದು ಅಂತ ಇವತ್ತು ಹೆಜ್ಜೆ ಇಡಬೇಕಾದ್ರೆ ಅವರು ಜನ ನೆನಪು ಮಾಡಿಕೊಳ್ತಾರೆ. ಹೀಗೆ ಜನತೆ, ಸಮಾಜ, ಸಮುದಾಯ ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವಂತಹ ಸತ್ಕಾರ್ಯಗಳನ್ನು ಮಾಡಿದ ಶ್ಯಾಮ್ ಭಟ್ ಅವರು ಇವತ್ತು ಇಂಥದ್ದೊಂದು ಗುರುಭವನವನ್ನು ಶ್ರೀ ಕ್ಷೇತ್ರಕ್ಕೆ ಸಮರ್ಪಿಸುವುದರ ಮೂಲಕ ಒಂದು ಇತಿಹಾಸವನ್ನು ಬರೆದಿದ್ದಾರೆ. ಅವರನ್ನು ಪೂಜ್ಯ ಶ್ರೀಗಳವರ ಸನ್ನಿಧಾನದಲ್ಲಿ ಪೂಜ್ಯ ಹೆಗ್ಗಡೆಯವರು ಮತ್ತು ಶ್ರೀಗಳವರು ಜೊತೆಯಾಗಿ ಅಭಿನಂದಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಟಿ ಶ್ಯಾಮ್ ಭಟ್ ಅವರು ಈ ಆಶೀರ್ವಾದಪೂರ್ವಕ ಗೌರವವನ್ನು ಸ್ವೀಕರಿಸಬೇಕು ಅಂತ ನಮ್ರನ್ನಾಗಿ ಕೇಳಿಕೊಳ್ಳುತ್ತೇನೆ. ಗೌರವ ಸ್ವೀಕರಿಸುವಂತೆ ನಮ್ಮನ್ನ ಕೇಳಿಕೊಳ್ತೇನೆ. ಹೇಳ್ತಾರೆ, ನಿಮಗೇನಾದರೂ ಹೇಳಬೇಕು ಅಂತ ಅನ್ನಿಸಿದಿದ್ದರೆ ನನ್ನ ಗುರುಗಳ ಬಗ್ಗೆ ಹೇಳಿ, ನಮ್ಮ ಗುರು ಪರಂಪರೆಯ ಬಗ್ಗೆ ಹೇಳಿ, ನಮ್ಮ ಮಠದ ಬಗ್ಗೆ ಹೇಳಿ. ಇವತ್ತೇನಾದರೂ ಈ ಕಾಲಘಟ್ಟದಲ್ಲಿ ನೀವು ಶ್ರೇಷ್ಠತೆಯನ್ನು ಕಾಣುವಿರಾದರೆ ಅದು ಅವರ ಅನುಗ್ರಹದಿಂದ ಬಂದದ್ದು, ನನ್ನದೇನೋ ಇಲ್ಲ ಅಂತ ಹೇಳ್ತಾ ಬಂದವರು ಶ್ರೀಗಳವರು. ಹಾಗಾದರೆ ಗುರುಗಳ ಬಗೆಗೆ ಸಾಮಾನ್ಯರಾಗಿ ನಾವು ಕಂಡದ್ದೇನು ಅಂತಂದರೆ, ಬಡವನ ರಾಮ ಕೃಷ್ಣನ ಬಳಿಗೆ ಬಂದಾಗ ಕೃಷ್ಣ ಕರೆದು ಅತ್ಯಂತ ಗೌರವದಿಂದ ಸತ್ಕರಿಸಿದರಂತೆ. ಮಠಕ್ಕೆ ಬರುವ ಶಿಷ್ಯರನ್ನು ಅತ್ಯಂತ ಪ್ರೀತಿಯಿಂದ ತಾನೇ ಇಳಿದು ಬಂದು ಸ್ವಾಗತಿಸಿ ಸತ್ಕರಿಸಿ ಅವರನ್ನು ಹರಸಿದ್ದು ಸಚ್ಚಿದಾನಂದ ಶ್ರೀಗಳವರು. ಸರಳತೆಗೆ, ಗುರುಭಕ್ತಿಗೆ, ಶಿಷ್ಯ ಪ್ರೀತಿಗೆ ಮತ್ತು ಕರ್ತವ್ಯ ಬದ್ಧತೆಗೆ ಮೂರ್ತರೂಪರಿಣಿಸಿದವರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು. ನನಗಿನ್ನೂ ನೆನಪಿದೆ, ಬಡಗಿನ ಪುಟ್ಟ ಗ್ರಾಮವೊಂದರಲ್ಲಿ ಯಕ್ಷಗಾನ ಮೇಳವೊಂದು ಶುಭಾರಂಭಗೊಳ್ಳುತ್ತದೆ ಅಂದಾಗ ದೂರದ ಎಡರಿನಿಂದ ಅಲ್ಲಿವರೆಗೆ ಬಂದು ತಡರಾತ್ರಿಯವರೆಗೆ ಆ ಕಾರ್ಯಕ್ರಮದಲ್ಲಿದ್ದು ಶುಭವಾಗಲಿ ಅಂತ ಹಾರೈಸಿ ಬಂದ ದೊಡ್ಡ ಮನಸ್ಸು ಶ್ರೀಗಳವರದ್ದು. ಇಷ್ಟು ಮಾತ್ರ ಹೇಳಬಲ್ಲೆ. ಇಟ್ಟ ಹೆಜ್ಜೆಯನ್ನು, ಆಡಿದ ಮಾತನ್ನು, ನೋಡಿದ ನೋಟವನ್ನು ಬದುಕಿಗೆ ಆದರ್ಶ ಅಂತ ರೂಪಿಸಿಕೊಟ್ಟು ನಮ್ಮನ್ನು ಹರಸಿದವರು, ದಾರಿ ತೋರಿದವರು ಶ್ರೀಗಳವರು. ಇದೀಗ ಅನುಗ್ರಹ ಸಂದೇಶವನ್ನು ನೀಡುವಂತೆ ಸನ್ನಿಧಾನವನ್ನು ಪ್ರಾರ್ಥಿಸ್ತೇನೆ. ಇವತ್ತಿನ ಈ ಶುಭ ದಿನದಲ್ಲಿ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಇದರ ವತಿಯಿಂದ ಅತ್ಯಾಪ್ತ ಶಿಷ್ಯರಾದಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ ಅವರ ಒಂದು ಮುತುವರ್ಜಿಯಲ್ಲಿ ನಿರ್ಮಿಸಲ್ಪಟ್ಟಂತಹ ಒಂದು ಗುರುಭವನದ ಸಮರ್ಪಣಾ ಸಮಾರಂಭ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಕೈಯಿಂದ ಇವತ್ತು ಆಗಿರುವುದು ನಮಗೆ ಬಹಳಷ್ಟು ಸಂತೋಷವನ್ನು ತಂದಿದೆ. ಈಗಾಗಲೇ ಅವರು ಆಗುವಾಗ ಅದರ ಸಮರ್ಪಣೆ, ಅದರ ಉದ್ಘಾಟನೆ ಅವರ ಕೈಯಿಂದ ಅದು ನಡಿಬೇಕು, ಅದಾಗಬೇಕು ಅನ್ನೋದು ನನ್ನ ಅಪೇಕ್ಷೆಯು ಶ್ಯಾಮ್ ಭಟ್ರ ಒಂದು ಆಗ್ರಹ ಆಗಿತ್ತು. ಕಳೆದ ಬಾರಿ ಸಿರಬಾಗಿಲು ಪ್ರತಿಷ್ಠಾನದ ಒಂದು ಕಾರ್ಯಕ್ರಮಕ್ಕೆ ಅವರು ಕಾಸರಗೋಡಿಗೆ ಬಂದಾಗ ನಮ್ಮ ಆಹ್ವಾನದ ಮೇರೆಗೆ ಮಠಕ್ಕೂ ಅವರು ಭೇಟಿ ಇಟ್ಟಿದ್ದರು. ಆ ಸಂದರ್ಭದಲ್ಲಿ ಅದನ್ನು ಮತ್ತೊಮ್ಮೆ ಅವರಿಗೆ ನೆನಪಿಸಿದೆ ಮತ್ತು ಅವರು ಸಂತೋಷವಾಗಿ ನೀವು ಆ ದಿನವನ್ನು ಹೇಳಿ ನಾವು ಖಂಡಿತ ಬರ್ತೇವೆ ಅನ್ನೋದಾಗಿ ನಮಗೆ ಹೇಳಿದರು. ಅದು ಯಾವ ದಿನವಾದರೂ ಅದು ಶುಭ ದಿನವೇ, ಆದರೆ ಆ ದಿನವನ್ನು ನೀವೇ ಕೊಡಿ, ನೀವು ಕೊಟ್ಟ ದಿನಕ್ಕೆ ಅದನ್ನು ಮಾಡುವ ಅವರ ಹತ್ರ ಸೂಚಿಸಿದ್ದೆ.
ಆ ನಿಟ್ಟಿನಲ್ಲಿ ಕೆಲವು ದಿನಗಳ ಹಿಂದೆ ಅವರಿಗೆ ನಾನು ದೂರವಾಣಿಯ ಮೂಲಕ ನೀವು ಬರಬೇಕು, ಅದನ್ನು ಉದ್ಘಾಟನೆ ಮಾಡಬೇಕು ಅನ್ನೋದಾಗಿ ಅವರ ಹತ್ರ ಹೇಳಿಕೊಂಡಾಗ ಬಹಳ ಸಂತೋಷವಾಗಿ, ಯಾವುದೇ ರೀತಿಯ ನನಗೆ ಒಂಥರ ಅವರಿಗೆ ನಾನು ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋದಾಗಿ ಒಂದು ನನಗೆ ಮುಜುಗರ ಆಯಿತು. ಆದರೆ ಅವರೇ ಈ ದಿನವನ್ನು ಸೂಚಿಸಿ ಬಹಳ ಸಂತೋಷದಿಂದ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಮ್ಮ ಗುರುಗಳ ಕಾಲದಿಂದಲೇ ಶ್ರೀಮಠಕ್ಕೆ ಬಹಳ ಆಪ್ತರಾಗಿ, ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಅಂದರೆ ಮುಖ್ಯವಾಗಿ ವೀರೇಂದ್ರ ಹೆಗಡೆಯವರು, ಪೇಜಾವರ ಶ್ರೀಗಳು, ಎಡನೀರ ಶ್ರೀಗಳು, ಸುಬ್ರಹ್ಮಣ್ಯ ಶ್ರೀಗಳು, ಈ ಥರ ಯಾವ ಕಾರ್ಯಕ್ರಮಗಳಾದರೂ ಇಷ್ಟು ಸ್ವಾಮಿಗಳು ಮತ್ತು ಹೆಗಡೆಯವರ ಸಾನ್ನಿಧ್ಯದಲ್ಲಿ ಆಗ್ತಾಯಿದ್ದನ್ನು ಇವತ್ತಿಗೆ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಹಾಗಿರುವಾಗ ನಮ್ಮ ಗುರುಗಳಾದ ಕೇಶವಾನಂದ ಭಾರತಿಗಳಿಗೂ ಬಹಳ ಅತ್ಯಾಪ್ತರಾಗಿ ಮಠದೊಂದಿಗೆ ಬಹಳ ನಿಕಟವಾದಂಥ ಒಂದು ಸಂಪರ್ಕವನ್ನು ಇಟ್ಟುಕೊಂಡಿದ್ದಂಥ ಹೆಗಡೆಯವರು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಅಂದರೆ ಅದು ಖಂಡಿತವಾಗಿ ನಮ್ಮ ಮಠದ ಇತಿಹಾಸದಲ್ಲಿ ಒಂದು ಬರೆಯಲ್ಪಡಬೇಕಾದದ್ದು ಒಂದು ದಿವಸ. ಇವತ್ತು ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ದಕ್ಷಿಣ ಭಾರತಕ್ಕಿರ್ಬೋದು, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿರ್ಬೋದು, ಒಂದು ಧಾರ್ಮಿಕವಾದಂತಹ ಒಂದು ಪ್ರಜ್ಞೆಯನ್ನು ಜನಗಳಲ್ಲಿ ಬೆಳೆಸ್ತಿರುವಂತಹ ಒಂದು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಈಗ ಪ್ರಸ್ತುತ ಕಾಲದಲ್ಲಿ ವೀರೇಂದ್ರ ಹೆಗಡೆಯವರ ಕಾಲದಲ್ಲಿ ಆ ಕ್ಷೇತ್ರ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹಳಷ್ಟು ಬೆಳೆದದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂದರೆ ಹೆಗಡೆಯವರ ದೂರದೃಷ್ಟಿ. ಇವತ್ತು ನಾವು 2024ನೇ ಇಸವಿಯಲ್ಲಿದ್ದೇವೆ, ಆದರೆ ಹೆಗಡೆಯವರು 2034ನೇ ಇಸವಿಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಆ ರೀತಿಯ ದೂರದೃಷ್ಟಿಯನ್ನು ಹೊಂದಿದ ಕಾರಣ ಇವತ್ತು ಧರ್ಮಸ್ಥಳ ಕ್ಷೇತ್ರ ಆ ರೀತಿಯಲ್ಲಿ ಅದು ಬೆಳೆದು ಬಂದಿದೆ ಮತ್ತು ಎಲ್ಲ ಕ್ಷೇತ್ರಗಳಿಗೆ ಇವತ್ತು ಮಾದರಿಯಾಗಿ ಇವತ್ತು ನಮಗೆಲ್ಲ ಹೆಮ್ಮೆ ಆಗುವ ರೀತಿಯಲ್ಲಿ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಬಂದು ಇವತ್ತು ಇದನ್ನು ಉದ್ಘಾಟಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮ ಗುರುಗಳು ಕೇಶವಾನಂದ ಭಾರತಿಗಳು ಕೂಡ ಈ ಸಂದರ್ಭದಲ್ಲಿ ಅದರ ಸಂತೋಷವನ್ನು ಅನುಭವಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶ್ರೀದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ, ಅವರಿಂದ ಸಮಾಜಕ್ಕೆ ಇನ್ನಷ್ಟು ಮಾರ್ಗದರ್ಶನಗಳು ಸಿಗಲಿ, ಇನ್ನಷ್ಟು ಧರ್ಮಸ್ಥಳ ಬೆಳೀಲಿ, ಧರ್ಮ ಬೆಳೀಲಿ. ಖಂಡಿತವಾಗಿಯೂ ಯಾವತ್ತಿಗೂ ವೀರೇಂದ್ರ ಹೆಗಡೆ ಒಟ್ಟಿಗೆ ಮಾನಸಿಕವಾಗಿ, ನೈತಿಕವಾಗಿ ನಾವು ಯಾವತ್ತೂ ಇದ್ದೇವೆ. ಯಾಕೆಂದರೆ ಆ ರೀತಿಯಾದಂತಹ ಕಾರ್ಯಗಳನ್ನು ಅವರು ಧರ್ಮಸ್ಥಳ ಕ್ಷೇತ್ರದಿಂದ ಅವರು ನಡೆಸಿಕೊಂಡು ಬರ್ತಾ ಇರೋದು ಅದು ಸಾರ್ವಕಾಲಿಕವಾದಂಥ ಒಂದು ಸತ್ಯ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಅವರು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಖಂಡಿತವಾಗಿಯೂ ದೇವರ ಸಂಪ್ರೀತಿಗೆ ಅವರು ಒಳಗಾಗಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಅವರಿಗೆ ಶ್ರೀದೇವರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಕಾಂಕ್ಷಿಸ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಆಪ್ತರಾದಂಥ ಕಾಸರಗೋಡಿನ ಲೋಕಸಭಾ ಸದಸ್ಯರಾದ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆದ್ದು ಬಂದಂತಹ ಶ್ರೀ ರಾಜಮೋಹನ್ ಉಂಡಿತಾನವರಿದ್ದಾರೆ. ಅವರು ಯಾವತ್ತಿಗೂ ನಾನು ಬಹುಶಃ ಅದನ್ನು ಹೇಳಿದರೆ ಮತ್ತು ಚರವಣ ಆಗ್ಬೋದು, ಯಾವತ್ತೂ ನಮ್ಮ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವವರು. ಇವತ್ತು ನಾನು ಹೇಳಿದ ಕೂಡಲೇ ನನ್ನ ಪೀಠಾರೋಹಣದ ಸನ್ಯಾಸ ದೀಕ್ಷೆಯ ಸಂದರ್ಭದಲ್ಲಿ ಕೂಡ ಅವರು ಕಾಂಚಿಗೆ ಬಂದವರು. ಆ ನಂತರದಲ್ಲಿ ಮಠದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಕರೆದು ಕೂಡಲೇ ಇಲ್ಲಿ ಬಂದು ಭಾಗವಹಿಸ್ತಾರೆ. ಅವರಿಗೂ ಶ್ರೀದೇವರ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಕಾಂಕ್ಷಿಸ್ತಾ ಇದ್ದೇವೆ. ಕಾಸರಗೋಡಿನ ಜನಪ್ರಿಯ MLA ಶ್ರೀ ನೆಲ್ಲಿಕುನ್ನವರು ಈ ಸಂದರ್ಭದಲ್ಲಿ ಬಂದು ಇದರಲ್ಲಿ ಪಾಲ್ಗೊಂಡರು. ಅವರು ಕೂಡ ಅವರ ಮಾತುಗಳಲ್ಲಿ ಮಠದ ಮತ್ತು ಅವರ ಸಂಬಂಧವನ್ನು ತಿಳಿಸಿದರು. ಅವರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಉದುಮ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಪೂರ್ವಕಳ್ಳಿ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತಹ ಶ್ರೀ ಕುಂಜರಾಮನವರು ಬಂದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅತ್ಯಂತ ಆಪ್ತರು, ಹಿರಿಯ ಗುರುಗಳ ಕಾಲದಲ್ಲೇ ಮಠಕ್ಕೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಪೂರ್ವಕಳ್ಳಿಯ ಕಲಾವಿದರು ಮಠದ ಮೇಲೆ ಅಭಿಮಾನವಿಟ್ಟು ಬಂದು ಇಲ್ಲಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಬಂದಂತಹ ಎಲ್ಲ ಮಠದ ಅಭಿಮಾನಿ ಶಿಷ್ಯರನ್ನು, ವೈದಿಕರನ್ನು, ಪತ್ರಕರ್ತರನ್ನು, ಕಲಾವಿದರನ್ನು, ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ಕಲಾವಿದರು, ಮುಂದೆ ನಡೆಸುವಂತಹ ಕಲಾವಿದರು ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಶ್ರೀದೇವರ ಅನುಗ್ರಹಕ್ಕೆ ಪ್ರಾರ್ಥಿಸ್ತಾ, ಮುಖ್ಯವಾಗಿ ಇವತ್ತು ಡಾಕ್ಟರ್ ಟಿ ಶಾಂಭಟ್ ಅವರು,
ಸ್ವಾಮೀಜಿಯವರ ಕಾಲದಲ್ಲಿ ಸುಮಾರು 45 ವರ್ಷಗಳಿಗೂ ಮಿಕ್ಕಿ ಮಠದ ನಿಕಟ ಸಂಪರ್ಕವನ್ನು ಹೊಂದಿಕೊಂಡವರು. ಗುರುಭವನದ ನಿರ್ಮಾಣಕ್ಕೆ ಅದು ಹೇಗೆ ಕಾರಣವಾಯಿತು ಅನ್ನೋದನ್ನು ಅವರ ಮಾತುಗಳಲ್ಲಿ ತಿಳಿಸಿದರು. ಅದು ಮಾತ್ರ ಅಲ್ಲದೆ ಸ್ವಾಮೀಜಿಯವರ ಕಾಲದಿಂದಲೇ ಮತ್ತು ಇವತ್ತಿಗೆ ಅದನ್ನು ಮುಂದುವರಿಸಿಕೊಂಡು ಮಠದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸ್ಪಂದಿಸಿಕೊಂಡು ಇರುವಂತಹ ಮಠದ ನಿಕಟ ಅಭಿಮಾನಿ ಭಕ್ತರವರು ಇವತ್ತು ಸುಂದರವಾದಂತಹ ಗುರುಭವನದ ನಿರ್ಮಾಣಕ್ಕೆ ಅವರು ಕಾರಣರಾಗಿದ್ದಾರೆ. ಸರ್ಕಾರದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಅವರ ನಿವೃತ್ತಿಯ ನಂತರವೂ ಇವತ್ತು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಅವರನ್ನು ಸರ್ಕಾರ ನೇಮಿಸಿದೆ. ಅಂದರೆ ಅವರ ಕಾರ್ಯದಕ್ಷತೆ ಮತ್ತು ಅವರ ಕೆಲಸದ ಬದ್ಧತೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಅಂತಹ ಶಾಮಠರು ಕೂಡ ಈ ಸಂದರ್ಭದಲ್ಲಿ ನಮ್ಮವರಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಶ್ರೀದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸೇವೆ ಜನಗಳಿಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸಿಗಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ಬಂದಂತಹ ಎಲ್ಲ ಅಭಿಮಾನಿ ಶಿಷ್ಯರಿಗೆ ಮತ್ತೊಮ್ಮೆ ಪರ್ಯ ಮತ್ತು ನಮ್ಮ ಆರಾಧ್ಯ ಮೂರ್ತಿಗಳಾದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇದೇ ತಿಂಗಳ 21ರಂದು ಪ್ರಾರಂಭವಾಗುವಂಥ ನಮ್ಮ ಚಾತುರ್ಮಾಸ್ಯ ವ್ರತದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿರಂತರವಾಗಿ 2 ತಿಂಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ, ನಿರಂತರ 60 ದಿನಗಳ ಭಜನಾ ಕಾರ್ಯಕ್ರಮದೊಂದಿಗೆ ಮತ್ತು ಸಾಯಂಕಾಲದ ಹೊತ್ತುಗಳಲ್ಲಿ ನಿರಂತರವಾಗಿ ಸಾಂಸ್ಕೃತಿಕವಾದಂತಹ ಸೇವೆಗಳೊಂದಿಗೆ ಆ ಚಾತುರ್ಮಾಸ್ಯ ಕಾಲ ಅದು ಸಮಾಪ್ತಿ ಆಗಲಿದೆ. ಆ ಸಂದರ್ಭದಲ್ಲಿಯೂ ನೀವೆಲ್ಲರೂ ಬರಬೇಕು, ಮಠದ ಈ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು ಅನ್ನೋದಾಗಿ ನಮ್ಮ ಅಪೇಕ್ಷೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವತಿಯಿಂದ ಪರಮಪೂಜ್ಯ ಕಾಮಂದರಿಗೆ ನಿರಂತರ ಗುರು ಸೇವೆಯನ್ನು ಮಾಡುತ್ತಾ ಗುರುಗಳ ಅಜ್ಞಾನವರ್ತಿಗಳಾಗಿ ಮಠದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಕೈ ಜೋಡಿಸ್ತಾರೆ, ತಲೆ ಬಾಗುತ್ತಾರೆ, ಕೃತಜ್ಞೆಯ ಮಾತುಗಳನ್ನು ಆಡುತ್ತಾರೆ. ಡಾಕ್ಟರ್ ರಾಜರ್ಷಿ ವೀರೇಂದ್ರ ಹೆಗಡೆಯವರಿಗೆ, ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ವಂದಿಸಿಕೊಂಡು ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದವನ್ನು ಸಮರ್ಪಿಸುವುದಕ್ಕಾಗಿ ಬಂದು ನಿಂತಿದ್ದೇನೆ. ನೂತನವಾಗಿ ನಿರ್ಮಿಸಲ್ಪಟ್ಟಂತಹ ನಮ್ಮ ಗುರುಭವನದ ಉದ್ಘಾಟನೆಯನ್ನು ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಈಗಾಗಲೇ ದೀಪ ಬೆಳಗಿಸಿ ಮತ್ತು ಒಳ್ನುಡಿಗಳನ್ನು ಹೇಳಿ ಉದ್ಘಾಟಿಸಿಕೊಟ್ಟಿದ್ದಾರೆ. ಶ್ರೀಮಠದ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿ ಇಂತಹ ಸತ್ಕಾರ್ಯಗಳು ಇಲ್ಲಿ ಇನ್ನೂ ನಿರಂತರವಾಗಿ ನಡೀತಾ ಇರಲಿ ಅಂತ ಆಶಿಸಿದ್ದಾರೆ. ಶ್ರೀಮಠದ ಮೇಲಿನ ಪ್ರೀತಿ, ಶಿಷ್ಯಗಳವರ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿ ಶುಭವನ್ನು ಕೋರಿದಂತಹ
ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಅತ್ಯಂತ ಗೌರವದಿಂದ ಧನ್ಯತಾಭಾವವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮವರೇ ಆದಂತಹ ಸನ್ಮಾನ್ಯ ಸಂಸದರು ಶ್ರೀ ರಾಜಮೋಹನ್ ಉಂಡಿತಾನ್ ಇವರು ನಮ್ಮ ಇಲ್ಲಿನ ಎಲ್ಲ ಸತ್ಕಾರ್ಯಗಳಲ್ಲಿ ಭಾಗವಹಿಸ್ತಾ ನಮಗೆ ಶುಭವನ್ನು ಕೋರುತ್ತಾ ಬಂದವರು. ಅವರು ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ಆಗಮಿಸಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನು ಶ್ರೀಮಠದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆಯೇ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ MLA NN ಯಲ್ಲಿಕುನ್ ಅವರು ಕೂಡ ಆಗಮಿಸಿ ಶುಭ ನುಡಿಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಸಮರ್ಪಿಸ್ತೇನೆ. ಈ ನೂತನ ಕಟ್ಟಡವನ್ನು ಶ್ರೀಮಠಕ್ಕೆ ಶ್ರೀಗಳವರಿಗೆ ಅತ್ಯಂತ ಸಮರ್ಪಣಾ ಭಾವದಿಂದ ಸಮರ್ಪಿಸಿದವರು ಕೀಲಾರು ಪ್ರತಿಷ್ಠಾನದ ಮುಖ್ಯಸ್ಥರಾದಂತಹ ಶ್ರೀಯುತ ಶಾಂಭಟ್ರವರು. ಅವರು ನಮ್ಮವರೇ ಆಗಿದ್ದು ನಮ್ಮ ಶ್ರೀಮಠದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಸಾಕಷ್ಟು ಸಮರ್ಪಣೆಗಳನ್ನು ಮಾಡಿದವರು. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಕೇಳಿಕೆಯಂತೆ ಆಗಮಿಸಿ ಶ್ರೀಗಳವರಿಂದ ಗೌರವವನ್ನು ಸ್ವೀಕರಿಸಿದ್ದಾರೆ. ಈ ನೂತನ ಕಟ್ಟಡವನ್ನು ಸಮರ್ಪಣೆ ಮಾಡಿದ್ದಾರೆ ಭಕ್ತಿಯಿಂದ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ಈ ನೂತನ ಕಟ್ಟಡದ ನಿರ್ಮಾಣದ ಸಂದರ್ಭದಲ್ಲಿ ನಿರಂತರವಾಗಿ ಶ್ರಮಿಸಿದವರು ಈಗಾಗಲೇ ಹೇಳಿದ ಹಾಗೆ ಶ್ರೀನಾಥರವರು, ವಾಸ್ತುತಜ್ಞರಾದಂತಹ ಶ್ರೀನಾಥರವರು ಇಲ್ಲಿ ಆಗಾಗ ಆಗಮಿಸಿ ಈ ಕಟ್ಟಡ ನಿರ್ಮಾಣ ಅತ್ಯಂತ ಯಶಸ್ವಿಯಾಗುವಂತೆ ಅವರು ಶ್ರಮಿಸಿದ್ದಾರೆ. ಅವರಿಗೂ ಅವರ ಜೊತೆಯಲ್ಲಿ ಬಂದಂತಹ ಶ್ರೀಯುತ ಸುಧೀರ್ ನಾಯಕ್ ಅವರಿಗೂ ಕೂಡ ಅವರಿಬ್ಬರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಈಗ ತಾನೇ ನಿರೂಪಿಸಿದಂತಹ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದಂತಹ ಶ್ರೀಯುತ ದಾಮೋದರ ಶರ್ಮರವರಿಗೆ, ಈ ಕಾರ್ಯಕ್ರಮವನ್ನು ನೇರವಾಗಿ ನೇರ ಪ್ರಸಾರವನ್ನು ಮಾಡಿದಂತಹ ಕಹಳೆಯವರಿಗೆ, ಅದರ ಮುಖ್ಯಸ್ಥರಾದಂತಹ ಶಿವಗಳಲ್ಲಿರುವಂತಹ ವ್ಯಕ್ತಿಗಳು ಹಿರಿಯರೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ಬಂದಂತಹ ಎಲ್ಲ ಮಹನೀಯರಿಗೆ ಮಹಿಳೆಯರಿಗೆ ನಾನು ಶ್ರೀಮಠದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಈ ಕಟ್ಟಡ ನಿರ್ಮಾಣದ ಕಾರ್ಯದಲ್ಲಿ ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರಮಿಸಿದಂತಹ ಎಲ್ಲರಿಗೂ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ ನಮಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ.